ತಂಗಿಯ ಮದುವೆ ಮಾಡಬೇಕೆಂದು ಇಕ್ಕಿನಿಂದ ಹೊರಟಿರುವಲ್ಲ. ನಿನ್ನ ತಂಗಿಯ ಮದುವೆ ನಾನು ಮಾಡಲು ಬಿಟ್ಟರಲ್ಲವೇ ನಿನ್ನ ತಂಗಿಯ ಮದುವೆ ಮಾಡಲು? ಈ ಸುರೇಂದ್ರನ ಕಾರಸ್ಥಾನದಿಂದ ನಿನ್ನ ಸಂಸಾರ ಚಿತ್ರ ಚಿತ್ರ ಆಗಲೇಬೇಕು. ಕೆಲಸಕ್ಕೆ ಬಂದು ಒಂದು ವಾರ ಕೂಡ ಆಗಿಲ್ಲ. ಕೆಲಸದ ಕಡೆ ಗಮನ ಕೊಡದೆ ವಾಕಿಂಗ್ ಬಂದಿದ್ದೀರಲ್ಲ? ವಾಕಿಂಗ್ ಬಂದಿಲ್ಲ ಸರ್, ನಮ್ಮ ಮದುವೆ ಸಲುವಾಗಿ ಬಹಳ ತುಂಬಾ ಆಲೋಚನೆ. ಹೌದೇ, ಪರವಾಗಿಲ್ಲ ಬಿಡಿ. ನನ್ನ ತಂದೆಯವರಿಗೂ ನನ್ನದೊಂದು ಮದುವೆ ಹುಚ್ಚು. ನನ್ನ ರಜೆ ಇನ್ನೂ 8 ದಿನಗಳಿಂದರೂ ಕೇಳಲಿಲ್ಲ. ನನಗೆ ಮಿಲಿಟರಿಯಲ್ಲಿ ಸಾಕಷ್ಟು ಜನ ಫ್ರೆಂಡ್ಸ್ ಇದ್ದಾರೆ, ಅವರಿಗೆ ವೆಡ್ಡಿಂಗ್ ಕಾರ್ಡ್ ಕಳಿಸಿ ಬರುತ್ತೇನೆ. ಹಾಗೆ ಸರ್, ನಮ್ಮ ಮದುವೆ ಕೆಲಸ ಇನ್ನು ಬಹಳ ಸಾಕಷ್ಟಿದೆ. ಮುಂದಿನ ವ್ಯವಸ್ಥೆ ಮಾಡುತ್ತೇನೆ. ಶ್ರೀಮಂತರ ಮನೆಗೆ ಹಣ ಕೇಳಲು ಹೋದ ಮಹೇಶ ಇನ್ನು ಬಂದಿಲ್ಲವೇನಮ್ಮ? ಇನ್ನೂ ಬಂದಿಲ್ವಣ್ಣ. ನಿನ್ನ ಮದುವೆಗೆ ಶ್ರೀಮಂತರು ಹಣ ಕೊಡುತ್ತಾರೋ ಇಲ್ಲವೋ? ಮೊದಲೇ ಕಟಕ ಶ್ರೀಮಂತರು. ಶ್ರೀಮಂತಿಗೆ ಯಾಕಣ್ಣ ಬೈತೀಯ? ನಾವು ಕೇಳಿದ ತಕ್ಷಣ ಹಣ ಕೊಡೋದಕ್ಕೆ ನಾವೇನಾದ್ರೂ ಅವ್ರಿಗೆ ದುಡ್ಡು ಕೊಟ್ಟಿದ್ದೀವೇನಣ್ಣ? ಓಹೋ, ಅರ್ಥವಾಯ್ತು ತಂಗಿ ನೀನು ಆಡಿದ ಮಾತು. ಎಷ್ಟೇ ಆಗಲಿ ಶ್ರೀಮಂತರ ಸೊಸೆಯಾಗಲಲ್ಲವೇ? ಅದಕ್ಕಾಗಿ ಅವರ ಪರವಾಗಿ ಮಾತನಾಡುತ್ತಿರುವೆಯಾ? ನೋಡಮ್ಮ, ಅವರೇನು ನಮಗೆ ಪುಕ್ಕಟೆ ಹಣ ಕೊಡುತ್ತಿಲ್ಲ. ಅವರ ಫ್ಯಾಕ್ಟರಿಯಲ್ಲಿ ನಿಮ್ಮಣ್ಣ ಕತ್ತೆಯಂತೆ ಕಾರ್ಮಿಕನಾಗಿ ದುಡಿಯುವುದಿಲ್ಲವೇ? ಮೇಲಾಗಿ ಬಂಗಾರಕ್ಕಿಂತ ಮಿಗಿಲಾಗಿರುವ ನಿನ್ನನ್ನು ಆ ಮನೆಗೆ ದಾರಿ ಎರೆದು ಕೊಡುತ್ತಿದ್ದಾರೆ. ನೋಡಮ್ಮ, ಬಡವರ ಮನೆ ಹೆಣ್ಣಾದ ನೀನು ಶ್ರೀಮಂತರ ಮಗನ ಮನೆಯಲ್ಲಿ ಬಾಳ್ವೆ ಮಾಡುವುದಾದರೆ ತುಂಬಾ ಕಷ್ಟವಾಗುತ್ತದೆ. ಗಂಡನ ಮನೆ ಎಂದರೆ ಮುಳ್ಳಿನ ಹಾಸಿಗೆ ಇದ್ದ ಹಾಗೆ, ಯಾವ ಕಡೆ ಉಳಿದರೂ ಚುಚ್ಚುತ್ತದೆ. ಅದನ್ನೆಲ್ಲ ಸಹಿಸಿಕೊಂಡು ಕತ್ತ ಈ ಮನೆಗೂ ಕೊಟ್ಟ ಆ ಮನೆಗೂ ಕೀರ್ತಿ ತರಬೇಕಮ್ಮ. ಯಾಕಮ್ಮ ಹೆತ್ತ ತಾಯಿಯ ಮಮತೆಯ ಅತ್ತಿಗೆಯಿಂದ ಕಳೆದುಕೊಂಡ ಪರದೇಶಿಯಾದ ನಮ್ಮನ್ನ ಮಮತೆಯಿಂದ ತುತ್ತಿಟ್ಟು ಬೆಳೆಸಿ ಚೋಪಾನ ಮಾಡಿದ ನಿಮ್ಮನ್ನು ಬಿಟ್ಟು ಹೋಗ್ಬೇಕಲ್ಲ ಅಂತ ಚಿಂತೆ ಆಗಿದೆ. ಅದು ನಿನ್ನ ತಪ್ಪು ಭಾವನೆ. ಹೆಣ್ಣು ಋತುಮತಿಯಾಗಿ ಪತಿಯ ಮನೆ ಸೇರುವವರೆಗೂ ತವರಿನ ಆಸೆ ಇರುತ್ತದೆ. ಪತಿಯ ಮನೆ ಸೇರಿದ ನಂತರ ಒಂದು ಪ್ರೀತಿಯ ಮಗುವಾದರೆ ಸಾಕು, ತವರಿನ ಆಸೆ ಮರೆತು ಪತಿಯ ಮನೆ ಆಸೆ ಹೆಚ್ಚಿಸುತ್ತದೆ. ಇದು ಜಗತ್ತಿನ ನಿಯಮದಲ್ಲಿ. ಅದು ಯಾಕಂಡ ಹೀಗಂತೀಯ? ಹೆಣ್ಣಿಗೆ ಸಿರಿತನವೇ ಇರಲಿ, ಬಡತನವೇ ಇರಲಿ, ತವರಿನ ಆಸೆ ಎಂದೂ ತಪ್ಪುವುದಿಲ್ಲ. ಅದಕ್ಕಾಗಿ ಹಿಂದಿನ ಹಿರಿಯರು ಹೇಳಿಲ್ವೇ, ತವರ ಮನೆಯ ತವಳಿನ ಮುಟ್ಟಿಗೆಗೂ ಗಂಡನ ಮನೆಯ ಮೃಷ್ಟಾನ್ನಕ್ಕೂ ತುಂಬಾ ಅಂತರವಿದೆ ಅಂತ. ಇಂದು ತಂಗಿಯ ಭಾಗ್ಯದ ಬಾಗಿಲು ತೆರೆಯುತ್ತಣ್ಣ. ಅವಳು ಕೇಳಿದಕ್ಕೆ ತವರು ಮೇಲೆ ಉಡುಗೊರೆ ಕೊಡೋಣ. ಅಂದರೆ ಶ್ರೀಮಂತರು 5 ಲಕ್ಷ ಹಣ ಮ್ಯಾನೇಜರ್ ಕೈಯಲ್ಲಿ ಕೊಂಡುಕೊಳಿಸಿದ್ದಾರಣ್ಣ. ದಾರಿಯಲ್ಲಿ ಭೇಟಿಯಾಗಿ ಸ್ಟಾಂಪಿಗೆ ಸಹಿ ಮಾಡಿಸಿಕೊಂಡು ಹಣ ಕೊಟ್ಟು ಹೋದರು. ಅಣ್ಣ ಅಣ್ಣ, ನೀನು ಸುಳ್ಳು ಹೇಳ್ತಾ ಇದ್ದೀರಣ್ಣ? ಸತ್ಯ ತಂಗಿ, ಇದೋ ಇಲ್ಲಿದೆ ನೋಡಮ್ಮ ಹಣದ ಸೂಟ್ಕೇಸ್. ನಾಳೆ ಬೆಳಿಗ್ಗೆ ಕಾರು ಕಳಿಸುತ್ತಾರಂತೆ. ಮದುಮಗಳನ್ನು ಮುಂಚಿತ ಕಳಿಸಿಕೊಡೊಂದು ಹೇಳಿದರು. ಆಗಲಿ ಅಂತ ಹೇಳಿ ಬಂದೆ ಅಣ್ಣ. ಮಹೇಶ, ಸ್ಟ್ಯಾಂಪಿನೊಂದಿಗೆ ಸಹಿ ಮಾಡಿಸಿಕೊಂಡು 5 ಲಕ್ಷ ಹಣ ಕೊಡಬೇಕಾದರೆ ಇದರಲ್ಲೇನೋ ಮೋಸವಿರಬೇಕು. ಅದಕ್ಕಾಗಿ ಹಣ ಬಳಸುವುದು ಬೇಡ. ಹಾಗಾದರೆ ಏನಣ್ಣ, ನೀನು ಅನುಮಾನ ಪಡುತ್ತೀಯ?
ಮದುವೆಗೆ ಮಿಲಿಟರಿ ಜನರು ಬರುತ್ತಾರೆ, ರಾಜಕೀಯ ಜನರು ಬರುತ್ತಾರೆ. ಅವರ ಎದುರು ನಮ್ಮ ಬಡತನ ಎದ್ದು ಕಾಣಬಾರದೆಂದು ಇಷ್ಟು ಹಣ ಕೊಟ್ಟಿದ್ದಾರಣ್ಣ. ಅವರೆಷ್ಟು ಒಳ್ಳೆಯವರಣ್ಣ. ಶ್ರೀಮಂತರ ಜೊತೆ ಅದು ನಿನ್ನ ತಪ್ಪು ಭಾವನೆ ಮಹೇಶ. ಶ್ರೀಮಂತರ ಜೊತೆ ನಾವು ಕುಳಿತರೆ ಶ್ರೀಮಂತರಾಗಲು ಸಾಧ್ಯವೇ? ಕೋಗಿಲೆ ಜೊತೆ ಕಾಗೆ ಕುಳಿತರೆ ಕೋಗಿಲೆ ಗುಣ ಕಾಗೆಗೆ ಬರುವುದಿಲ್ಲ. ಶ್ರೀಮಂತರು ಯಾವಾಗಲೂ ಕಾಗೆ ಕುಲದವರು ಅಲ್ಲವೇ ತಂಗಿ? ಹೋಗಿ ಬಿಡೋಣ, ಸಮಯ ಬಹಳ ಆಗಿದೆ. ಬನ್ನಿ ಊಟ ಮಾಡೋಣ. ಹೌದು ನಡೆಯಣ್ಣ, ಊಟ ಮಾಡಿ ಪೇಟೆಗೆ ಹೋಗಿ ಮದುವೆಗೆ ಬೇಕಾಗುವ ಬಟ್ಟೆ ಖರೀದಿಸಿಕೊಂಡು ಬರೋಣ. ಆಯ್ತು ನಡಿಯಮ್ಮ. ಮನೆ ಸುರಕ್ಷಿತವಾಗಿ ಸೇರಿದ್ದಾಯ್ತು. ಇನ್ನು ಮುಂದೆ ಆ ತ್ರಿವೇಣಿಯಿಂದಲೇ ಆ ಮನೆ ಸರ್ವನಾಶ. ಇದೇ ವಾರದಲ್ಲಿ ಶಿವಕುಮಾರನ ಮದುವೆ. ಆ ಶಿವತೊಳೊಂದಿಗಲ್ಲ, ನನ್ನ ತಂಗಿ ಎಂದು ಹೇಳಿಕೊಂಡಿರಲ್ಲ, ತ್ರಿವೇಣಿಯೊಂದಿಗೆ ತಾಳಿ ಕಟ್ಟುವನು ಅವನಾದರೆ ಮಂತ ಏರುವನು ನಾನು. ಆ ಶಿವನು ಸೃಷ್ಟಿಸಿದ ಬೀಜ ವಿಷ ಹೋಗಬಹುದು, ಆದರೆ ಈ ಸುರೇಂದ್ರ ನೆಟ್ಟ ಬೀಜ ಎತ್ತರವಾಗಿ ಬೆಳೆಯಲೇಬೇಕು. ಹೋಗಿ ಹೋಗಿ ಆ ಶ್ರೀಮಂತರು ನಿಮ್ ತಂಗಿ ಅಂತ ಹೇಳ್ಬಿಟ್ರಲ್ಲ, ನಿಮ್ಮ ಮನಸ್ಸಾದ್ರೂ ಹೇಗೆ ಹೋಗ್ತು ಹೇಳಿ? ತಂಗಿ ಅಂತ ಅಷ್ಟೇ ಅಲ್ಲ ತ್ರಿವೇಣಿ, ಸಮಯ ಬಂದರೆ ನೀನು ಆ ಮಾಲೀಕನ ಮನೆಯ ಸಸಿಯಾಗಿ ತಂಗಿ ಎನ್ನುವ ಸಂದರ್ಭ, ತಾಯಿ ಎನ್ನುವ ಸಂದರ್ಭ ನನಗೆ ಬಂದರೂ ಬರಬಹುದು. ಸಮಯ ಸಿಕ್ಕಾಗ ಮನುಷ್ಯ ಸಮಯ ಸಾಧಕನಾಗಲೇಬೇಕು. ನನಗೆ ಆ ಮನೆಯ ಸೊಸೆಯನ್ನಾಗಿ ಮಾಡಿ ನಡು ನೀರಲ್ಲಿ ಕೈ ಬಿಟ್ಟು ನೀವು ನನ್ನ ಬಿಟ್ಟು ಹೋಗ್ಬೇಕು ಅಂತ ಮಾಡಿದ್ರ? ಆದ್ರೆ ಎಂದಿಗೂ ಸಾಧ್ಯವಿಲ್ಲ. ನೀವೇ ನನ್ನ ಕೊರಡಿಗೆ ಮಾಂಗಲ್ಯ ಕಟ್ಟಿ ನಿಮ್ಮ ಸತ್ಯ ಅಂತ ಸ್ವೀಕಾರ ಮಾಡಲೇಬೇಕು. ನೋ ನೋ ನೋ, ಇದಕ್ಕೆ ಹೆಂಗಸರಿಗೆ ಬುದ್ಧಿ ಇಲ್ಲ ಎನ್ನುವರು. ಯಾಕೆ? ಹೆಂಗಸರು ದೇವರಿಗೆ ಎಡೆಯನ್ನು ಒಯ್ಯುತ್ತಾರೆ, ದೇವರು ತಿನ್ನುತ್ತಾನೆ. ಆಹಾ, ಪೂಜೆ ಮಾಡಿದಂತಹ ಪೂಜಾರಿ ತಿಂತಾನೆ. ಕರೆಕ್ಟ್ ಹೇಳಿದೆ ತ್ರಿವೇಣಿ. ಈ ನಿನ್ನ ಕೊರಳಿಗೆ ತಾಳಿ ಕಟ್ಟುವ ಪತಿ ದೇವರು ಯಾರೇ ಆಗಿರಲಿ, ಈ ಎಡೆ ಹುಣ್ಣುವ ಪೂಜಾರಿ ನಾನೇ. ಅಂದ್ರೆ ಆ ಪ್ರಶಾಂತನಿಗೆ ನನ್ನನ್ನ ಆ ಪ್ರಶಾಂತನ ಹೆಸರಲ್ಲಿ ಏನಿದೆ ಮಣ್ಣು. ಶ್ರೀಮಂತಿಕೆ ಇರೋದೆಲ್ಲ ಆ ಶಿವಕುಮಾರ ಹೆಸರಿನಲ್ಲಿ. ನೀನು ಅವನ ಮಡದಿಯಾಗಿ ಆ ಮನೆ ಸೇರಲೇಬೇಕು. ಆ ಶಿವಕುಮಾರನ ಮದ್ವೆ ಶ್ವೇತಾಳೊಂದಿಗೆ ನಿಶ್ಚಯವಾಗಿದೆಯಲ್ಲ? ನೋಡು ತ್ರಿವೇಣಿ, ನಿಶ್ಚಯ ಅವಳೊಂದಿಗೆ, ಮದುವೆ ನಿನ್ನೊಂದಿಗೆ, ಮೊದಲ ರಾತ್ರಿ ನನ್ನೊಂದಿಗೆ. ಅವಳಣ್ಣ ಆ ಶ್ವೇತಾ ನಮ್ಮಿಬ್ಬರಿಗೆ ಹಾಸಿಗೆ ಹಾಸಬೇಕು. ಅವಳ ಅಣ್ಣ ಮಹೇಶ ಜೇಲಿನ ಕಂಬಿ ಎಣಿಸಬೇಕು. ಎನ್ನು ಹಿರಿಯಣ್ಣ ಶಂಕರ್ ಭಿಕಾರಿಯಾಗಿ ಬೀದಿ ಬೀದಿ ಅಲಿಯಲೇಬೇಕು. ಬೇಡ ಸುರೇಂದ್ರ, ಅವನೊಂದಿಗೆ ನನ್ನ ಮದುವೆ ನಿಶ್ಚಯ ಮಾಡಬೇಡಿ. ಇನ್ನು ಶ್ರೀಮಂತಿಕೆ ಸೊಕ್ಕಿನಿಂದ ಮೆರೆಯುವ ಭುಜಂಗ ನನ್ನ ಕಾರಸ್ಥಾನದಿಂದ ನನ್ನ ಕಾಲಶವನಾಗಲೇಬೇಕು. ಇನ್ನು ನಿನ್ನ ಕೊರಳಿಗೆ ತಾಳಿ ಕಟ್ಟುವ ಮಂಗ ಮನುಷ್ಯ ಶಿವಕುಮಾರ್ ದೇಶ ಸೇವೆ ನೆಪದಲ್ಲಿ ದಾಸನಾಗಿ ತಿರುಗಲೇಬೇಕು. ನಾನು ನೀನು ಇಬ್ಬರು ಸುಖ ಪಡಬೇಕೆಂಬ ಆಸೆ ನಿನಗಿದ್ದರೆ ನಾನು ಕಟ್ಟಿದ ಕಂಬ ಇರುವ ಶ್ವೇತೆ ಮೇಲೆ ನೀನು ನಡಿಲೇಬೇಕು. ಬೇಡ, ದಯವಿಟ್ಟು ನನ್ನ ಮಾತನ್ನು ಕೇಳಿ. ನೋಡಿ,
ಆ ಶಿವಕುಮಾರ್ನೊಂದಿಗೆ ನನ್ನ ಮದುವೆ ನಿಶ್ಚಯ ಮಾಡಬೇಡಿ. ನೀವೇ ಸ್ವಲ್ಪ ವಿಚಾರಿಸಿ. ಎಷ್ಟೇ ಕಷ್ಟ ಬಂದ್ರೆ ನೀವೇ ನನ್ನ ಕೊರಳಿಗೆ ತಾಳಿ ಕಟ್ಟಿ. ಒಂದ್ ವೇಳೆ ನನ್ನ ಮಗ ಬದುಕಿದ್ರೆ ಈಗಾಗಲೇ 20 ವರ್ಷದವನಾಗಿರ್ತಿದ್ದ. ಹಾಗಿದ್ಮೇಲೆ ಆ ಶಿವಕುಮಾರ್ನ ವಯಸ್ಸೇನು, ನನ್ನ ವಯಸ್ಸೇನು, ನೀವೇ ಸ್ವಲ್ಪ ವಿಚಾರಿಸಿ ನೋಡಿ. ನೋಡು ತ್ರಿವೇಣಿ, ಮಾರ್ಕೆಟ್ ಅಲ್ಲಿ ಸಿಗುವ ಲಿಪ್ಟಿಕ್ ಪೌಡರ್ ಹಚ್ಚಿದಾಗ 70 ವರ್ಷದ ಮುದುಕಿ 20 ವರ್ಷದ ತರಣಿಯಂತೆ ಕಾಣುವ ಈಗಿನ ಕಾಲದಲ್ಲಿ ನಿನ್ನ ವಯಸ್ಸು ತೆಗೆದುಕೊಂಡು ನಾನೇನೇ ಮಾಡಬೇಕಾಗಿದೆ? ನೀನು ನಾನು ಹೇಳಿದಂತೆ ಕೇಳಲೇಬೇಕು. ಆಯ್ತು ನನ್ನ ರಾಜ, ನೀವು ಕುಣಿಸಿದಂತೆ ಕುಣಿಯುವಂತ ನಾಟ್ಯದ ನವಿಲು ನಾನು ಆಗ್ತೀನಿ. ಆದ್ರೆ ನೀವು ಮಾತ್ರ ಕೊನೆಯವರೆಗೂ ನನ್ನ ಕೈ ಬಿಡಬಾರ್ದು. ನಿಮ್ಗೋಸ್ಕರ ನನ್ನ ಪ್ರಾಣ ಬೇಕಂತ ಕೊಡ್ತೀನಿ. ಓಕೆನಾ? ಬನ್ನಿ ಹೋಗೋಣ. ನೀನು ನಡೆ. ನಾಳೆ ನಾಟಕಕ್ಕೆ ಪೊಲೀಸರಾದ ಅವರ ಭೇಟಿಯಾಗಿ ಬರುತ್ತೇನೆ. ನಡಿ. ಓಕೆ ಡಾರ್ಲಿಂಗ್, ಬಾಯ್. ಕೈ ಬಿಡಬೇಡೆಂದು ಹೇಳಿ ಓದಿಯಲ್ಲ ತ್ರಿವೇಣಿ, ಕೈ ಬಿಡಲಾರೆ. ಎಲ್ಲಿವರೆಗೆ? ನಿನ್ನ ಯೌವನ ಇರುವವರೆಗೆ. ಆ ಭುಜಂಗನ ಶ್ರೀಮಂತಿಕೆ ನನ್ನ ಕೈ ಸೇರುವವರೆಗೆ. ನಂತರ ಕೈ ಬಿಟ್ಟು ವೈಕುಂಠಕ್ಕೆ ಕಳಿಸುತ್ತೇನೆ. ತಾಮ್ರ ಜರ್ಮನ ಹಿತ್ತಾಳೆಕ್ಕೆ ಯಾವ್ದಾದ್ರು ತಾಂಬರ್ ನೀವು ಬೇಡವಾದ್ರು ಹೊಸ ತಂದು ಹಳೇದು ಕೊಡ್ತೀವಿ. ಹಳೇದು ಬೇಡ ಅಂದ್ರೆ ರೊಕ್ಕ ಕೊಡ್ತೀವಿ. ಬರ್ರಿ ಬರ್ರಿ, ವ್ಯಾಪಾರ ಮಾಡಿ ಬರ್ರಿ. ಈಗ ನೋಡ್ರಿ, ತಳ ಅನ್ನೋದು ಕರ್ರಗಾಗಿ ಎಲ್ಲಿ ಬೇಕಲ್ಲೇ ತೂದು ಬಿದ್ದಂಗೆ ಆಗ್ಬಿಟ್ಟೆ. ಏನ್ ಮಾಡ್ಬೇಕು ಇನ್ನು? ಜೋಗ್ಯಾರ ಎಲ್ಲಿ ಅಯ್ಯ ಇಲ್ಲೇ ನನಗ ಏ ಜೋಗ್ಯಾರಪ್ಪ ಅಂದಂಗ ನೀನು ಹೆಸರೇನ? ಮಲ್ದುಬಿಟ್ಟು ಎಲ್ಲ ಹಳಿಯ ಜೋಗ್ಯಾರ ಪರ್ಸಪ್ಪ ಅಂತ. ಯಾಕ್ರಿ ನಿಮ್ಗೆ ಏನಾಗಬೇಕಾಯ್ತು? ಏನೇ ಇಲ್ಲ, ನಮ್ದು ಹಳೇದು ಡಬ್ರಿ ತಗೊಂಡು ಹೊಸ ಡಬ್ರಿ ಕೊಡ್ತೀವನೆ. ಬರ್ತೀರಿ ತೋರ್ಸ್ರಿ ನಿಮ್ ಡಬ್ರಿ ನೋಡ್ರಿ ಹಿಂಗೈತ್ ನೋಡಿ. ನಿಮ್ ಕೈಗಳು ನಮ್ಗೆ ಹೆಂಗ್ ಗೊತ್ತಾಗ್ಬೇಕ್ರಿ? ತಳ ಅಂತ ತೂತ್ ಬಿದ್ದೈತಿ ನಮ್ ಡಬ್ರಿ. ತಳ ಕೂತು ಬಿದ್ದೈತಿ, ಕರ್ರಾಗಿ ತೂತ್ ಬಿದ್ದೈತಲ್ರಿ. ಏನ್ ಮಾಡದ್ರಿ? ಇಷ್ಟು ದಿನ ಆಯ್ತ್ರಿ. ಇದು ಈಗಿಂದ ಅಲ್ರಿ ಡಬ್ರಿ. ನಮ್ಮವ್ವ ನಮ್ಮ ಅಪ್ಪನ ಕಾಲದಾಗ ಒಂದನೆ ಕೊಟ್ಟು ತಗೊಂಡಿದ್ ಡಬ್ರಿ ರೀ. ಅಲ್ಲಿಂದ ಹಿಡಿದು ಇಲ್ಲಿಂದ ಮಟ್ಟ ಜೋಪಾನ ಮಾಡ್ಕೊಂಡ್ ಬಂದಿನಿ. ಒಂದು ದಿನ ಅಡಿಗೆನೇ ಮಾಡಿಲ್ರಿ. ಆದ್ರೂ ತಳ ಅನ್ನೋದು ಕರ್ರಗಾಗಿತ್ತು ನೋಡಿ. ಅಡಿಗೆ ಮಾಡಿಲ್ಲ ಅಂದ್ರ ಇಷ್ಟಾಕ ಕರ್ರಾಗಿ ತೂತ್ ಬಿದ್ದೈತಿ ನಿಮ್ ಡಬ್ರಿ. ಅದು ಏನಾಗಿತ್ತಂದ್ರ ನಮ್ಮ ಮನ್ಯಾಗ ಒಬ್ಬವ ದಾನಪ್ಪ ಡ್ರೈವರ್ ಅಂತದಂದ್ರೆ ಅವ ಏನಿಲ್ರಿ, ಇದ್ರಾಗ ಸ್ವಲ್ಪ ಹಾಲು ಸಕ್ಕರೆ ಹಾಕಿ ಕುದಿಸಿ ಗೆಣಸ್ ಹಾಕೊಂಡ್ ತಿಂತಾನ್ರೆ, ಅದಕ್ಕ ಅದು ಡಬ್ರಿ ಹಂಗಾಗಿರ್ಬೇಕು. ನಿಮ್ ಸಾಮಾನ್ ಅಂದ್ಮೇಲೆ ನೀವು ಜೋಪಾನ ಇಡ್ಬೇಕ್ರಿ. ಮನಿ ಕೊಯ್ಯ ಕೊಟ್ರ ಬಿಡ್ತಾರೇನ್ರಿ? ಬೇಸ ಹಾಲು ಸಕ್ಕರೆ ಗೆಣಸ್ ಹಾಕಿ ತಿರುವಾರ ಅದ್ ಹೆಂಗ್ ಬಿಟ್ಟೈತಿ? ಕರ್ಗಾರ ಆಗ್ತೈತಿ,
ತೂತಾರ ಗೊತ್ತೈತಿ. ಹೌದು ಬಿಡ್ರಿ, ಮತ್ತೆ ಏನಾಗಕ್ಕ ಬರೋದ್ರಿ, ಹೆಂಗಿದ್ರು ತೂತ್ ಬಿದ್ದೈತಿ. ಇದನ್ನ ತಗೊಂಡು ಮತ್ತೆ ಏನಾರ ಮಸಾಲ ಕೊಡ್ತೀರಲ್ಲ ನಿಮ್ ಕಡೆ ಇದ್ರೆ, ಬೇಕಾದ್ರೆ ತೂಕ ಮಾಡಿ ಕೊಡ್ರಿ. ನಾವ್ ಹಿಂಗ್ ತೂಕ ಮಾಡಂಗಿಲ್ಲ. ಮತ್ತೆ ಹೆಂಗ್ ಮಾಡೋದು? ನಮ್ಮ ಕೈಯಾಗ ಸಿಕ್ಕ್ರ ಬೇಸ್ ಕಲ್ ತಾನ್ ಜಜ್ಜಿ ತೂಕ ಮಾಡೋದು. ಯಾರೋ ಮರೆಯ, ನೀ ಕಲ್ಲು ತಗೊಂಡು ಇದಕ್ಕೆ ಜಡ್ಜ್ ಮಾಡೋದು ಬೇಡ. ಇದನ್ನ ತಗೊಂಡು ಹೊಸದ ಏನಾರ ಕೊಡಂಗಿದ್ರೆ ಹೇಳ್ರಿ. ಅದಕ್ಕೆ ಹೊಸದಂದ್ರ ಒಂದು ಸ್ಟೀಲಿನ ಚಮಚ ಬರ್ತೈತಿ ನೋಡಿ. ಓ, ಇದು ಬರುತ್ತಾ? ಇದು ಕೊಟ್ರೆ ನಮ್ಗೆ ಒಂದು ಸ್ಟೀಲಿನ ಚಮಚ ರೀ. ಹ್ಞೂನ್ರಿ. ಇದು ಹೊರದೇಶದ ಮಾಡ್ರಿ. ಇದ್ರಿ ನೋಡ್ರಿ, ಉಪ್ಪಿಟ್ಟಾರ ಮಾಡ್ರಿ, ಚಿಕನಾರ ಮಾಡ್ರಿ, ಮಟನಾರ ಮಾಡ್ರಿ, ಒಟ್ಟ ಕರ ಆಗೋದಿಲ್ಲ ನಮ್ ಚಮಚ. ಹಾಗ್ರಿ, ನೀವು ಜೋಗ್ಯಾರ ಮೊದ್ಲಿಗೆಲ್ಲ ಹಿಂಗ ಹೇಳ್ತೀರಿ, ನಮ್ದು ಹಂಗದ, ನಮ್ದು ಗಟ್ಟದ, ಭಾರಿ ಅದ, ತುಕ್ಕಿಡಂಗಿಲ್ಲ, ಜಂಗ್ ಹತ್ತಂಗಿಲ್ಲ ಅಂತೀರಿ. ಅಂದ್ 2 ದಿನ ಇಟ್ಟಿರಂಗಿಲ್ಲ, ಅವನವನು ಅಲ್ಲೇ ಇಟ್ಟಲೆ ಕರ್ರಗಾಗಿ ಜಂಗ್ ಹತ್ತ. ಏನ್ ಮಾತಾಡ್ತಾರೆ ನೀವು? ನಮ್ದು ಪಕ್ಕ ಜನ್ಮ ಇಷ್ಟಲ್ರಿ. ಬೇಕಾದ್ರೆ ಮ್ಯಾಗೆ ಡೈಸ್ ತೋರಿಸ್ತೀನಿ. ಬೇಕಾದ್ರೆ ನಿಮ್ ಗಡಿಯಾಗ 2 ಸಡಿ ಮಾಡಿ ನೋಡ್ರಿ, ಗ್ಯಾರಂಟಿ ಕಂಡ್ರ ರೊಕ್ಕ ಕೊಡು. ಆಯ್ತು ತಗೋರಿ, ನೀವ್ ಇಷ್ಟೆಲ್ಲ ಹೇಳ್ತೀರ ಅಂದ್ಮ್ಯಾಗ ಈಗ ಸದ್ಯಕ್ಕ ಉದ್ರಿ ಕೊಡ್ತೀರಿ ಇಲ್ಲ ನೀವು ನನಗ? ಯಾರು ಬೇಡ ಅಂತಾರಿ? ವಿಶ್ವಾಸ ಮುಖ್ಯ ರೀ, ಹೌದ್ರಿ. ಹಣ ಮುಖ್ಯ ಅಲ್ಲ ಅಂದಂಗ. ನಿಮ್ದು ಎಲ್ಲಿ ಐತಿ? ಏನ್ರಿ? ಮನೇಲಿ ಐತ್ರಿ. ಓ ಹಂಗಾರ ಅನ್ರಿ. ಈ ಊರ್ ಅಗಸಿ ಬಾಗ್ಲ ಕಡೆ ಬರ್ರಿ, ಭುಜಂಗಪ್ಪ ಸಾವ್ಕಾರ ಮನಿ ಎಲ್ಲೈತೆ ಅಂತ ಕೇಳ್ರಿ, ಯಾರು ಬೇಕಾದ್ರೂ ಬರ್ದು ತೋರಿಸ್ತಾರ. ಅಂದಂಗ ಅವ್ರ ಮನ್ಯಾಗ ಮದ್ವಿ ಐತ್ರಿ. ನೀವೇನಾದ್ರೂ ಇದನ್ನೆಲ್ಲ ಬಾಂಡೆ ತಮ್ಮ ಹೊತ್ಕೊಂಡ್ ಬಂದ್ರೆ ನಿಮ್ದು ವ್ಯಾಪಾರ ಬಹಳ ಚಲೋ ಆಗತ್ ನೋಡ್ರಿ. ಹೌದನ್ರಿ? ಎತ್ರ ಹೆಂಗಾರ ಏನ್ರಿ ಬಿಟ್ಟಿರಿ? ಹೌದು, ಈ ಫಿಗರ್ ಎಲ್ಲೇ ನೋಡೇನಲ್ಲ. ಗುದ್ದೆ ಗಿಡ ಹೆಗ್ಣ ಪುಡಿ ಮಾರವ ನೀನು ನೋಡಿಲ್ಲ? ಯಾಕಡೆ ಪುಡಿ ಮಾರ್ತೈತಿ. ನಮ್ ಯಾಕಡೆ ಪುಡಿ ತಿಂದ ಊರಾಗಿರೋ ಬರ ಯಾಕನೆಲ್ಲ ಸುತ್ತಾಗ್ಬಿಟ್ಟವ್ರ. ಅದಕ್ಕೆ ಆ ವ್ಯಾಪಾರ ಬಿಟ್ಟ ಈ ವ್ಯಾಪಾರ ಮಾಡಕೈತಿ ನೋಡ್ರಿ. ಹೌದ್ರಾ? ಅನ್ನಂಗೆ ಇಲ್ಲಿ ಎಲ್ಲಿ ಉಳ್ಕೊಂಡ್ರಿ? ಈ ಊರಾಗ ಎಲ್ಲಿ ಉಳ್ಕೊಂಡ್ರಿ? ಏನು ಉಳ್ಕೋಬೇಕ? ಅಂದಂಗ ಇಲ್ಲಿ ಬಾಡಿ ಮನೆ ಸಿಗ್ತಾವನ್ರಿ? ಹಂಗ ಬರ್ರಿ, ನಾವು ಅದನ್ನ ದಾರಿ ಕಾಯಕತ್ತಿದ್ವಿ. ಈ ಊರಾಗ ಬಾಡಿಗೆ ಮನಿ ಅನ್ನೋದ್ ಐತ್ರಿ, ಆದ್ರ ಒಂದು ಸಿಂಗಲ್ ರೂಮ್ ಐತಿ. ಏನಾರು ಮದುವೆ ಆಯ್ತಪ್ಪ ಅಂದ್ರೆ ಹೆಂಡ್ರು ಮಕ್ಕಳು ಇರೋದ್ ಮಾತ್ರ ಆಗೋದಿಲ್ಲ ನೋಡ್ರಿ. ನಾವು ಹೋಗ್ರಿ, ನಾನು ಹಿಂದಿಲ್ಲ ಮುಂದಿಲ್ಲ. ಯಾವಾಗ ನಿಮ್ಮಂತ ರಾಷ್ಟ್ರ ಆದ್ರ ಸಾಕ್ರಿ. ಮಾಡಕ್ರಿ ನಿನಗೆ ಹಿಂದೂ ಇಲ್ಲ ಮುಂದೂ ಇಲ್ಲ, ಮತ್ ಯಾಕೆ ಹುಟ್ಟಿಯೋ ನಿಮ್ಮ ಭೂಮಿ ಮ್ಯಾಗ ಬಾರ? ಯಾವಾಗ ನಿಮ್ಮಂತ ರಾಷ್ಟ್ರ ಆಗ್ತಾರಂತ ಹಿಂದಿಲ್ಲ ಮುಂದಿಲ್ಲ ಅಂದ್ರೆ ನಾವು ಒಬ್ಬ ಅನಾಥ ಅದೀನಿ, ಪರದೇಶ ಅದೀನಿ ಅಂತ ಹೇಳು. ಹಿಂದಿಲ್ಲ ಮುಂದಿಲ್ಲ ಅಂದ್ರೆ ಏನ್ ತಿಳ್ಕೊಬೇಕು ನಾವು? ಹೋಲಿ ಬಿಡ್ರಿ, ನೀವ್ ಯಾವಾಗ ಇಷ್ಟ ಹತ್ರಲಿಂದ ನಮಗ ಪರಿಚಯ ಆಗಿರೋದ್ ಮ್ಯಾಗ ಇನ್ ಮುಂದೆ ನೀವು ನಮ್ಮ ಮನ್ಯಾಗ ಇದ್ದಂಗ ಆಯ್ತು ಅಂದಂಗ ಇಷ್ಟೆಲ್ಲ ಪ್ರೀತಿಯಿಂದ ಮಾತಾಡೇನಂದ್ರ ಈ ಚಮಚ ನನಗ ಹಂಗ ಕೊಡ್ಬೇಕು ನೋಡಿ. ಕೊಡ್ತೀನಿ. ಆಯ್ತು, ಇಷ್ಟು ಉಪಕಾರ ಮಾಡಿದಂದ್ರ ಮೋಸ ಮಾಡಕ್ ಆಗುತ್ತನ್ರಿ? ಹೊಸದ ಕೊಡ್ತೀವಿ. ನಂಗ ನಿಮ್ ಗಡಿಯಾಗ ಹಾಲು ಸಕ್ಕರೆ ಹಾಕಿ ನಮ್ ಚಮಚ ತಾಂಡ ಗರ್ರ 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 ತಿರುಗಿರ ಎಷ್ಟು ಸೀರ್ತೈತ್ರಿ ಹಾಲು ಸಕ್ಕರೆ. ಹೌದಿಲ್ರಿ? ಈಗ ನನಗೂ ಕುಡ್ದಂಗ ಆತ್ ನೋಡ್ರಿ ಹಾಲು ಸಕ್ಕರೆ. ಮದ್ದಕ್ ತಡ ಶುರು ಮಾಡ್ರಿ. ಹೋಗಿ ಒಂದು ಗುಂಡ ಚಟ್ಪಟಿ ಚೊಳದವನು.
ಆಚಾರ್ಯಗಳೇ, ಸಮಯ ಬಹಳಾಯಿತು, ಮತ್ತೆ ಯಾಕೆ ತಡ? ಮಂತ್ರ ಪ್ರಾರಂಭಿಸಿರಿ. ನಿಲ್ಲಿಸಿ ಆಚಾರ್ಯರೇ ಮಂತ್ರನ. ಮಾಂಗಲ್ಯ ಮುಹೂರ್ತ ಮೀರ್ತಿದೆ ಅಪ್ಪಾಜಿ, ಅಕ್ಷತೆಗೆ ಅನುಮತಿ ಕೊಡಿ. ಈ ಮದುವೆ ಮಂಟಪದಲ್ಲಿ ಗಂಡು ಹೆಣ್ಣು ಸ್ವಲ್ಪ ಉತ್ಸಾಹದಿಂದ ಮಾಂಗಲ್ಯ ಆಗಬೇಕಾದರೆ ಬಂದವರಿಗೆ ಬರಬೇಕಾದ ವರದಕ್ಷಿಣ ಶ್ರೀಮಂತರ ಕೈ ಸೇರಬೇಕಲ್ಲವೇ? ಶ್ರೀಮಂತ್ರೆ, ಇಷ್ಟಲ್ಲೇ ನನ್ನ ಅಣ್ಣಂದಿರು ಬರಬಹುದು. ದಯವಿಟ್ಟು ಹಿರಿಯರಾದ ನಿಮ್ಮ ಕಾಲು ಹಿಡಿದು ಬೇಡ್ಕೊಳ್ತೇನೆ, ಸತ್ಯ ಅಕ್ಷತೆಗೆ ಅನುಮತಿ ಕೊಡಿ. ಕಾಲು ಹಿಡಿದು ಕಾಲುಂಗರ ಕದಿಯುವ ಕಾಲ ಇದೆಂದು ನನಗೆ ಚೆನ್ನಾಗಿ ಗೊತ್ತು ಶ್ವೇತಾ. ನಮ್ಮ ದುಡ್ಡು ನಮ್ಮ ಹತ್ರ ಬರಲೇಬೇಕು. ಚಿಕ್ಕಪ್ಪ, ಕಾಸು ಬಾಳದ ಏಸಿ ಹಣಕ್ಕೆ ಆಸೆ ಪಡುವುದಾದರೆ ಇವಳನ್ನೇಗೆ ಮದುವೆ ಸೊಸೆಯನ್ನಾಗಿ ತಂದುಕೊಂಡಿರಿ. ಋತುಮತಿಯಾಗಿ ಮತೆಗೆಟ್ಟು ಅರ್ಧ ವಯಸ್ಸು ಕಳೆದ ಆ ಕುಬೇರನ ಮನೆ ಹೆಣ್ಣು ಸಾಕಷ್ಟು ಸಿಗುತ್ತಿದ್ದವು. ವರದಕ್ಷಿಣ ಹಣ 3 ವರ್ಷ ಮುಂಚಿನದಿಂದ ಕೈಯಲ್ಲಿ ಕೊಡುತ್ತಿದ್ದರು. ಸುಟ್ಟರು ಸುಡಬೇಕು ಈ ನಿನ್ನ ಶ್ರೀಮಂತಿಗೆ ಇರುವಾಗ ಒಂದು ಹೆಣ್ಣಿನ ಆಸ್ತಿಗೆ ಆಸೆ ಪಡಬಾರದು ಚಿಕ್ಕಪ್ಪ. ನಾಳೆ ನಿನ್ನ ಸೇವೆ ಮಾಡೋದು ಈ ಹೆಣ್ಣು ಹೊರಗೆ ಆ ಏಸಿ ಹಣವಲ್ಲ. ಮುಚ್ಚು ಬಾಯಿ ಬೆಪ್ಪ. ಸುಮ್ಮನಿದ್ದರೆ ಸರಿ, ಇಲ್ಲದಿದ್ದರೆ ನೀವೊಬ್ಬರೇ ದುಡಿದು ಗಳಿಸಿಲ್ಲ ಅಪ್ಪಾಜಿ, ಸಾಕಷ್ಟು ಜನ ಕಾರ್ಮಿಕರು ಶ್ರಮವಹಿಸಿ ದುಡಿದಿದ್ದಾರೆ. ಒಂದೇ ಕೈ ತಟ್ಟಿದರೆ ಚಪ್ಪಾಳೆ ಶಬ್ದ ಬರುವುದಿಲ್ಲ, 2 ಕೈ ತಟ್ಟಿದಾಗ ಮಾತ್ರ ಚಪ್ಪಾಳೆ ಶಬ್ದ ಬರುತ್ತದೆ. ಅದೇ ರೀತಿ ಸಿರಿತನ ಬರಬೇಕಾದರೆ ಬಡವರು ದುಡಿದಿರಲೇಬೇಕು. ಶ್ರೀಮಂತ್ರೆ, ಖಂಡಿತವಾಗಿಯೂ ನನ್ನ ಅಣ್ಣಂದಿರು ನಿಮ್ಮ ಹಣವನ್ನು ಎತ್ತಿ ಹಾಕುವ ಹೀನ ವಿಚಾರದವರಲ್ಲ. ಬರುವಾಗ ದಾರಿಯಲ್ಲಿ ಏನೋ ತೊಂದರೆ ಆಗಿರಬಹುದು. ಅಂದ್ರೆ ತೊಂದರೇನೇ ಆಗಿಲ್ಲ, ಕದ್ದ ಹಣ ಮರಳಿ ಕೊಡಬೇಕಲ್ಲ ಅಂತ ನಾಟಕ ಮಾಡಿಕೊಂತ ಬಂದರು ಬರಬಹುದು ನಿಮ್ಮ ಅಣ್ಣ. ತಪ್ಪಿಯೂ ನನ್ನ ಅಣ್ಣನಿಗೆ ಕಳ್ಳ ಅಂತ ಜರಿಯಿದಿರಿ. ಕನಸಿನಲ್ಲಿ ಕೂಡ ಅಂತ ಹೀನ ವಿಚಾರ ಮಾಡೋದಿಲ್ಲ ನನ್ನ ಅಣ್ಣ. ಅಂದ್ರೆ ನಿಮ್ಮಣ್ಣ ಸತ್ಯ ಹರಿಶ್ಚಂದ್ರನ? ಚಿಕ್ಕಪ್ಪ, ಸತ್ಯ ಹರಿಶ್ಚಂದ್ರನ ಮೊಮ್ಮಗನಾಗದಿದ್ದರು ಬಡವರೆಂದರೆ ಹಸುವಿನ ರೂಪದವರು ಚಿಕ್ಕಪ್ಪ. ಹಸುವಿನ ಕೆಚ್ಚಲಿನಲ್ಲಿರುವ ಹಾಲನ್ನು ಹಿಂಡಿ ಕುಡಿಯಬೇಕೆ ವಿನಃ ಅದರ ಕೆಚ್ಚಲಿನಲ್ಲಿ ರಕ್ತ ಬರುವಾಗ ಹಿಂಡಿ ಕಟುಕರಿಗೆ ಮಾರುವ ಯೋಚನೆ ಮಾಡಬಾರದು ಚಿಕ್ಕಪ್ಪ. ಮುಚ್ಚು ಬಾಯಿ ಬೆಪ್ಪ. ತೆಗೆದುಕೊಳ್ಳಿ ಶ್ರೀಮಂತರೇ, ನಿಮ್ಮ ಹಣ ಸಮಯಕ್ಕೆ ಸರಿಯಾಗಿ ಬರುವುದಾಗಲಿಲ್ಲ.
ದಾರಿಯಲ್ಲಿ ಆಕ್ಸಿಡೆಂಟ್ ಆಗಿ ನಮ್ಮ ಮನೆಗೆ ತುಂಬಾ ಪೆಟ್ಟಾಗಿದೆ. ನಾನು ಬರುತ್ತೇನೆ, ನೀವು ಮಾಂಗಲ್ಯ ಕಾರ್ಯ ಮುಗಿಸಿರಿ. ನನಗೆ ತುಂಬಾ ಪೆಟ್ಟಾಗಿದೆ ಅಣ್ಣ. ಅದೇನಾಗಿದೆ ನೋಡಬೇಕಮ್ಮ. ಔಷಧದಿಂದ ಆಸ್ಪತ್ರೆಗೆ ಸೇರಿಸಿ ಬೇಗ ಬರುತ್ತೇನೆಂದು ಹೇಳಿ ಬಂದಿದ್ದೆ. ಶ್ರೀಮಂತರೇ, ನಿಮ್ಮ ಮನೆ ಎಣಿಸಿಕೊಳ್ಳಿ, ನಾನಿನ್ನು ಬರುತ್ತೇನೆ. ನನ್ನ ಹಣ ಕಳವಾಗಿರುವುದು 5 ಲಕ್ಷ, ಅದರಲ್ಲಿ 2 ಲಕ್ಷ ನಿಮಗೆ 3 ಲಕ್ಷ ಇದೆ ಎಂದು ಪಗಳುವೆಯಾ? ಕಳವು ಸತ್ಯವಾಗ ನಾನು ಕದ್ದಿಲ್ಲ ಶ್ರೀಮಂತರೇ. ನೀವೇ ಹೇಳಿದ್ರಲ್ಲ, ಈ ಬಡವನ ತಂಗಿ ನನ್ನ ಮಗನಿಗೆ ಮಾಡಿಕೊಳ್ಳುತ್ತೇನೆ, ಖರ್ಚಿಗೆ ನಾನು ಹಣ ಕೊಡುತ್ತೇನೆಂದು ಮ್ಯಾನೇಜರ್ ಕೈಯಲ್ಲಿ ಕೊಟ್ಟು ಕಳಿಸಿದ್ರಲ್ಲ, 5 ಲಕ್ಷ ಹಣ ಕೊಟ್ಟಿದ್ರಲ್ಲ. ಏನು? ನಾನು ಬಡ ದರಿದ್ರ ನಿಮ್ಮ ತಂಗಿಯನ್ನ ನನ್ನ ಮಗನಿಗೆ ತಂದುಕೊಳ್ಳುತ್ತೇನೆ ಅಂತ, ಖರ್ಚಿಗೆ ದುಡ್ಡು ಸಹ ಕೊಡುತ್ತೇನೆ ಅಂತ ಹೇಳಿದೆ. ಎಲ್ಲೋ ತಿರುಕನ ಕನಸು ಕಂಡಿರಬೇಕು ನೀನು. ಇವರು ಗ್ರೇಟೆಸ್ಟ್ ಶ್ರೀಮಂತರು, ನೀವು ಬಡವರಂದಾಗ ನಿಮಗೂ ಅಜಗಜಾಂತರವಿದೆ. ಬಡವರ ಜೇತನೇ ಬೇರೆ, ಶ್ರೀಮಂತರ ಜಾತಿನೇ ಬೇರೆ. ಬಡವ ಶ್ರೀಮಂತ ಎಂಬ ಜಾತಿಯ ಬೀಜ ಬಿತ್ತಿ ಕೋಟಿಯಂತೆ ತಿರುಗುವ ನೀತಿ ಮಾಡಿದೆ. ಆ ರಾಮನಿಗೆ ಎಂಜಲು ತಿಳಿಸಿದ ಆ ಶಬರಿ ಬಡವಿಯಲ್ಲವೇ ಭಾರತದ ಪ್ರಧಾನಮಂತ್ರಿಯಾಗಿದ್ದ ನೆಹರೂರ ಮಗಳಾದ ಮದುವೆಗಳಲ್ಲ ಆ ಮಿಲಿಟರಿ ಕಮಾಂಡರ್ ಫಿರೋಜ್ ಖಾನ್, ಅವನು ಬಡವನಲ್ಲವೇ. ರಾಟಿಯಿಂದ ನೂಲು ತೆಗೆದು ಸ್ವತಃ ಬಟ್ಟೆ ತಯಾರಿಸಿ ಉಡುತ್ತಿದ್ದನಲ್ಲ ಆ ಬಾಬೂಜಿ ಬಡವನಲ್ಲವೇ. ನಿಮ್ಮಂತವರು ಹುಟ್ಟಿ ಜಾತಿಯ ಜಂಜಾಟ ಎಬ್ಬಿಸುತ್ತಿರಲ್ಲ, ನೀವು ಮನುಷ್ಯರಲ್ಲ, ರಾಜ್ಯದರು. ಪ್ರಶಾಂತ್, ನಿನ್ನ ಮಾತಿಗೆ ನೆಲೆ ಇಲ್ಲದಾಯಿತು. ಇಲ್ಲಿ ಹೋಗು, ಮಹೇಶ್. ಕಾರ್ಮಿಕ ಮುಂದಾಳೆಂದು ನಂಬಿದರೆ ಕಳ್ಳತನ ಮಾಡಲು ನಾಚಿಕೆಯಾಗುವುದಿಲ್ಲವೇ ನಿಮ್ಮ ಜನ್ಮಕ್ಕೆ? ಶ್ರೀಮಂತರೇ, ಬಾಯಿ ಬೀಡಿದು ಮಾತನಾಡಿ. ನೀವು ಹೇಳಿದಂತೆ ಕಾರ್ಮಿಕರಾಗಿ ದುಡಿದು ನಿಮ್ಮನ್ನು ಶ್ರೀಮಂತರಾಗಿ ಮಾಡಿದವಲ್ಲ, ನಾವು ಕಟ್ಟಗಳೇ ಅಲ್ಲರೇ. ಆದರೆ ಕಾರ್ಮಿಕರನ್ನು ಕಾಲಿನಲ್ಲಿ ಮೆಟ್ಟುವ ಚಪ್ಪಲಿಗಿಂತಲೂ ಕೀಳಾಗಿ ತಿಳಿಯುವರಲ್ಲ, ನೀವು ಕಟ್ಟಗಳು ಅಲ್ಲರು. ಶ್ರೀಮಂತರಿಗೆ ಏನಂತ ಬಗೆದು ಕಟ್ಟೆ ಮ್ಯಾನೇಜರ್. ಹಗಲು ರಾತ್ರಿ ಅನ್ನೋದೇ ನಿಮ್ಮ ಹೇಳಿಕೆಯಂತೆ ದುಡಿದು ಲಾಭವನ್ನೆಲ್ಲ ಇವರ ಕಣ್ಣಲ್ಲಿ ಮಣ್ಣು ನಿಮಗೆ ನೀರು ಕುಡಿಯುವಲ್ಲ, ನೀರು ಕತ್ತೆ. ಅಷ್ಟೇ ಅಲ್ಲ, ಸತ್ತ ಹೆಣ ಬಗೆದು ತಿನ್ನುವ ಕತ್ತಕ್ಕಿರುವುದು. ಮ್ಯಾನೇಜರ್ಗೆ ಏನಾದರೂ ಅಂದ್ರೆ ನಿನ್ನ ಹೆಣ ಇಲ್ಲೇ ಎತ್ತಬೇಕಾಗುತ್ತದೆ. ಪ್ರಾರಂಭವಾದ ಈ ಕತೆ ಇನ್ನೀಗ ಮುಗಿಯುವುದಿಲ್ಲ ಅಪ್ಪಾಜಿ. ಏ ಮ್ಯಾನೇಜರ್, ಬಡವರು ದುಡಿದ ಶ್ರೀಮಂತಿಗೆ ಕಲ್ತು ನೋಡುತ್ತಾ ಬಡವರ ಮನೆಯ ಹೆಣ್ಣಿನ ಜೊತೆ ಸರಸರ ಆವಡಿಸಿದ್ರಲ್ಲ, ನೀನೊಂದು ನಾಯಿ. ಬನ್ನಿ, ಇವನೇ ಕಳ್ಳ. ಹಿಡೀರಿ ಅವನನ್ನು. 5 ಲಕ್ಷ ಹಣವನ್ನು ತೆಗೆದುಕೊಂಡು ತನ್ನ ಅಣ್ಣನಿಗೆ ಸೀರಿಸಿದೆ ಅಂತೇಳಿ ಇಲ್ಲಿ ಅಡ್ಡಾಡುತ್ತಿದ್ದಾನೆ. ಹಿಡೀರಿ ಅವನನ್ನು. ನಿಮ್ಮ ಹಣ ಸರಿಯಾಗಿ ನೋಡಿಕೊಂಡಿದ್ದೀರಾ ಶ್ರೀಮಂತರೇ? ನೋಡಿಕೊಂಡು ಹೇಳ್ತಾ ಇದ್ದೀನಿ, ಆ ಸೂಟ್ ಕೇಸ್ ಓಪನ್ ಮಾಡಿಲ್ಲ, ಅದರಲ್ಲಿ 3 ಲಕ್ಷ ಇರೋದು ನನಗೆ ಗೊತ್ತಿದೆ. ಏ ಮುಖ ಏನು ನೋಡ್ತೀಯ? ಬೇಕರಿ ನಡೆಯೋ ಬೇಕು. ಮರ್ಯಾದೆ ಕೊಟ್ಟು ಮಾತಾಡಿ. ನಮ್ಮ ದೇಶದ ಜನತೆಗೆ ಅನ್ನ ನೀಡಲು ರೈತ ಬೇಕು, ಪ್ರಜೆಗಳ ರಕ್ಷಣೆ ಮಾಡಲು ನಿಮ್ಮಂತ ತಾಕಿ ತೊಟ್ಟ ಪರಿಸರ ಬೇಕೆಂದು ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದ್ದಾರೆ. ಅವರ ಮುಕ್ತಿನಂತ ಘೋಷಣೆಗೆ ನಿತ್ಯ ಕಡಿಮರಿಂದ ಹಣ ಪಡೆದು ಮಸಿ ಮಾಡುತ್ತೀರಿ ಅಲ್ಲ, ನೀವೇನು ಮನುಷ್ಯರು? ಏ ಜಾಸ್ತಿ ಮಾತಾಡಬೇಡ ಕಳ್ಳನ ಮಗನೇ. ಸ್ಟೇಷನ್ಗೆ ಹೋದ್ಮೇಲೆ ನಿನಗೆ ಸರಿಯಾಗಿ ಯುರೋಪ್ಲೇನ್ ಏರಿಸ್ತೀನಿ. ನಿಜ ಸಾಹೇಬ್ರೆ, ನಿಮ್ಮ ಮಾತು ಸತ್ಯ. ನಿಮ್ಮಂತವರು ಹುಟ್ಟಿದ್ರಿಂದಲೇ ನಮ್ಮ ದೇಶದ ಹುಲಿ ಎನಿಸಿಕೊಂಡಿರುವ ಸುಭಾಷ್ ಚಂದ್ರ ಬೋಸ್ ಅವರನ್ನು ಯಾರಿಗೂ ಗೊತ್ತಾಗದಂಗೆ ಇವರನ್ನು ಒಪ್ಪಿಸಿ ಕಳಿಸಿದರೆ ಹೇಳ್ಕೊಂಡು ನಡಿ ಅವ್ನ. ನ್ಯಾಯ
ಮಾಡ್ಕೊಳ್ಳಿ. ಈ ರೀತಿ ಕಣ್ಣೀರು ಹಾಕಿ ಯಾಕೆ ಮನೆ ಬಿಟ್ಟು ಎದ್ದು ಹೊರಗೆ ಬರ್ಬೇಡವ. ಆಚಾರ್ಯಗಳೇ, ಪ್ರಾರಂಭಿಸಿ ಮಂತ್ರನ. ನಿಲ್ಸಿ ಆಚಾರ್ಯ, ಈ ಮಂತ್ರನ ಇಲ್ಲಿಗೆ ನಿಲ್ಸಿ. ಏನಾಗಿದೆ ಶ್ವೇತಾ? ಜೈಲಿಗೆ ಹೋಗಿರುವ ನಿಮ್ಮ ಅಣ್ಣ ಬರುವವರೆಗೂ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿಸಿಕೊಳ್ಳೋದಿಲ್ಲವೇ? ನೀವು ಕಟ್ಟಿಸುವ ಈ ತಾಳಿ ನನ್ನ ಒಳಗಲ್ಲ. ನನ್ನ ಅಣ್ಣನನ್ನ ಜೈಲಿಗೆ ಕಳಿಸಿ ಅಟ್ಟಹಾಸದಿಂದ ನಗುತ್ತಾ ಕೈಯಲ್ಲಿ ಹಿಡಿದಿದ್ದಾರಲ್ಲ, ಆ ದುಡ್ಡಿಗೆ ಆ ಹೇಸಿ ಹಣಕ್ಕೆ ಕಟ್ಟಿಸಿ ತಾಳಿಯನ್ನ ಭದ್ರವಾಗಿ ನಿಮ್ಮ ಮನೆ ಟ್ರೆಸರಿಯಲ್ಲಿ ಇಟ್ಟು ಅದರೊಂದಿಗೆ ಬಾಳು ಸಾಗಿಸೋದಕ್ಕೆ ನಿಮ್ಮ ಮಗನಿಗೆ ತಿಳಿಸಿ ಹೇಳಿ. ಹೆಣ್ಣು ನಾರಿಯಾಗಬಾರದು, ಯಾವಾಗಲೂ ದುಡುಕಬಾರದು. ಬೇಡಿ ಪ್ರಶಾಂತ್, ಇಂಥ ಗೋಮುಖ ವ್ಯಾಕರಣಗಳ ಜೊತೆ ಬಾಳೋದು ನನಗೆ ಇಷ್ಟ ಇಲ್ಲ. ಶ್ವೇತಾ, ನನ್ನ ಮಾತು ಮೀರಿ ಹೋದರೆ ನಿನ್ನ ಎತ್ತವರ ಆಣೆಯಾಗಿದೆ. ಪಂಚಸಿಂಹಾಸನದೀಶ್ವರ ಹೆಸರಿನಲ್ಲಿ ಪಂಚ ಕಳಸಗಳನ್ನು ನೋಡಿ ಪಂಚ ಮುತ್ತೈದರಂತೆ ಆಶೀರ್ವದಿಸಿಕೊಂಡು ಒಂದು ಹೆಣ್ಣಿಗೆ ಬರುವ ಕಷ್ಟ ಸುಖಗಳು ಕುತ್ತಿಗೆವರೆಗೂ ಬಾಳು ಎಂದು ಹೇಳಿ ನಿನ್ನ ಕುತ್ತಿಗೆಗೆ ಕಟ್ಟಬೇಕಾದ ಈ ಪವಿತ್ರವಾದ ತಾಳಿ ಇಂದು ನನ್ನ ಪಾದಗಳಿಗೆ ತಲೆಬಾಗಿದೆ ಅಂದಾಗ ಮನೆಗೆ ಬಂದ ಮಹೇಶ್ವರಿಯನ್ನು ಅಸಮಣೆಯಿಂದ ಹೊರಗೆ ಕಳಿಸಲಾರೆ. ವಾಸವಿಲ್ಲ, ನಾನೇ ನಿಂತು ಮದುವೆ ಮಾಡಿಸುತ್ತೇನೆ. ಅದು ಸಾಧ್ಯವಿಲ್ಲ. ತನ್ನ ಮನೆಗೆ ಬಂದ ಮಹಾಲಕ್ಷ್ಮಿಯನ್ನು ಒದ್ದ ಈ ಮಾರಿಯನ್ನು ಎಂದು ನನ್ನ ಮನೆತನಕ್ಕೆ ತುಂಬಿಸಿಕೊಳ್ಳಲಾರೆ. ಈಗಲೇ ಶಿವಕುಮಾರನಿಗೆ ಕನ್ಯೆ ಹುಡುಗಿ ಮದುವೆ ಮಾಡುತ್ತೇನೆ. ಚಿಕ್ಕಪ್ಪ, ಹಾಗಾದರೆ ಈ ಹೆಣ್ಣಿಗೆ ನಾನೇ ಹೊಸ ಬಾಳು ಕೊಡಬೇಕಾಗುತ್ತದೆ. ಬೇಡ ಪ್ರಶಾಂತ್, ಒಂದೇ ಮನೆಯಲ್ಲಿ ಒಬ್ಬರಿಗೆ ನಿಶ್ಚಯಿಸಿದ ಹೆಣ್ಣನ್ನ ಮತ್ತೊಬ್ಬರ ಮದುವೆ ಆದ್ರೆ ಆ ಹೆಣ್ಣಿನ ಬಾಳು ಬರೀ ಗೋಳಾಗುತ್ತೆ. ಹೇಳಿ. ಸಾಕಿರ್ಲಿ ಹೋಗೆ. ಈ ಜಗತ್ತಲ್ಲಿ ನೀನು ಒಬ್ಳೆ ಹೆಣ್ಣಲ್ಲ. ನಮ್ ಶ್ರೀಮಂತರ ಮನಸ್ಸು ಮಾಡಿದ್ರೆ ಸಾವಿರಾರು ರತಿಯರು ಸಾಲಾಗಿ ಬಂದು ಕೂಡುತ್ತಿದ್ದರು ಶಿವಕುಮಾರ ಪಕ್ಕದಲ್ಲಿ. ಹೋಗ್ಲಿ ಬಿಡು ಅಪ್ಪಾಜಿ, ಈ ಹೆಣ್ಣಿಗೆ ಮಾಂಗಲ್ಯ ಕಟ್ಟುವ ಶಿವಾಗ ನನ್ನ ಹಣೆ ಬರದಲ್ಲಿ ಆ ಬ್ರಹ್ಮ ಬರೆದಿಲ್ಲವೆಂದಾಗ ಅದಕ್ಕೆ ಯಾರೇನು ಮಾಡುವುದು? ಮುಂದಿನ ಸಾರಿ ನಾನು ರಜೆ ಪಡೆದು ಬಂದಾಗ ಕನ್ಯೆ ಹುಡುಕಿ ಮದುವೆ ಮಾಡಿಕೊಳ್ಳುತ್ತೇನೆ. ಶಿವ 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 ಕಾಲ ಮಿಂಚಿದರೆ ಮತ್ತೆ ಬರುವುದಿಲ್ಲ. ಪ್ರಶಾಂತ್, ನೀನೇನಾದರೂ ಇವಳನ್ನ ಕಟ್ಟಿಕೊಂಡರೆ ಏನು ಮಾಡುವಿರಿ? ಈ ಸಮಾಜದಿಂದ ದೂರ ಇರಬೇಕಾಗುತ್ತದೆ. ಸಂಪತ್ತಿನಿಂದ ದೂರ ಇರಬೇಕಾಗುತ್ತದೆ. ಇವಳನ್ನೇ ಕಟ್ಕೊಂಡ್ರೆ ಫುಟ್ಪಾತ್ ಅಲ್ಲಿ ಇವಳ ಜೊತೆ ಭಿಕ್ಷೆ ಬೇಡಬೇಕಾಗುತ್ತೆ. ಒಂದು ಸೂಜಿಯ ಮನೆಗೆ ಮೆತ್ತುವಷ್ಟು ಮಣ್ಣು ಕೊಡದೆ ಹೊರದಬ್ಬಬೇಕಾಗುತ್ತದೆ. ಬಡವರು ದುಡಿದು ಕೊಟ್ಟ ಶ್ರೀಮಂತಿಗೆ ಕದ್ದು ನುಂಗುತ್ತಾ ಈ ಮಹಡಿ ಮನೆ ಮಣ್ಣಿನಾಸೆ ನನಗಿಲ್ಲ. ಈ ಶ್ರೀಮಂತಿಗೆ ನಸಿದು ಹೋಗುವ ಕಾಲ ಬಹುದೂರ ಉಳಿದಿಲ್ಲ. ನನ್ನ ಜೀವನದ ಕೊನೆಯವರೆಗೂ ಜೊತೆಯಾಗಿ ಬಾಳುವ ಈ ಹೆಣ್ಣಿಗೆ ಅಗ್ನಿ ಸಾಕ್ಷಿಯಾಗಿ ಧರ್ಮ ಸಾಕ್ಷಿಯಾಗಿ ನಿಮ್ಮ ಎದುರಲ್ಲೇ ಮಾಂಗಲ್ಯ ಕಟ್ಟಿ ನನ್ನ ತಂದೆಯವರು ಕಟ್ಟಿದ ಆ ಮುರುಗನ ಮನೆಯಲ್ಲೇ ಜೀವನ ಸಾಗಿಸುತ್ತೇನೆ. ಶ್ರೀಮಂತರು ಒಪ್ಪಿದರೆ ನನ್ನ ತಂಗಿಯನ್ನು ಶಿವಕುಮಾರನಿಗೆ ದಾರಿ ಎಳೆದು ಕೊಡುತ್ತೇನೆ. ಹೌದು, ಇವರಲ್ಲಿ ಮದುವೆ ಮಂಟಪ ಇರೋದಕ್ಕೆ ನಾನು ತಯಾರಾಗಿದ್ದೀನಿ. ಇದಕ್ಕೆ ನನ್ನ ಒಪ್ಪಿಗೆ ಇದೆ. ಮರಯ್ಯ, ನಮ್ಮನ್ನು ಮಂದಿ ಕಡೆ ಕಳಿಸಿ ಬರೋದ್ರಾಗ ಯಾರಿಗೆ ಕಟ್ಬೇಕಂತ ಮಾಡಿದ್ದಪ್ಪ ಶಿವು? ಈ ಗದ್ದಲಾಗ ಯಾವನ ಹೊಂದಿಕೆ ಹತ್ಬೇಕಂದ್ರ ಕಟ್ಬೇಕಂತ ಮಾಡಿದ್ದಪ್ಪ. ಮಗ ಇವ ಶಿವಲೋಕದಿಂದ ಶಿವಲೋಕದಿಂದ
ಮಾಂಗಲ್ಯ ಮಂತ್ರ ಹೇಳೋದು ಬಿಟ್ಟು ಸತ್ತಾಗಿ ಹೇಳುವ ಮಂತ್ರ ಹೇಳ್ತಾ ಇದೆಯಲ್ಲೋ? ಇಲ್ರಿ ಸಾವುಕಾರ, ಯಾರು ಆಕ್ಸಿಡೆಂಟ್ ಅಲ್ಲ, ಅದು ಹಂಗಾಗ್ಬಿಡುತ್ತೆ, ಅದಕ್ಕೆ ಔಷಧವಾಗಿ ಮಂತ್ರ ಇದೆ. ತಲೆಲ್ಲ ಕುಂಚದಾರಂತ ದೇವ ತಾರಬಂತ ದೇವ ಸುಭಲಗ್ನ ಸಾಯಿದಾನ ಸುಮೂರ್ತಂ ಸಾಯಿದಾನ ದೇವಮಂಗಲ ಪಾರ್ವತಿ ಪರಿಹಾರ ಮಹಾದೇವ. ಬಾಯಾಗರ ಕತ್ತ ತುಂಬಲಿ ಅವರ ಹೆಂಗಿದ್ರು ಮದುವೆ ಆಗೈತಿ. ನಮ್ಮ ಅಣ್ಣನ ಹೆಸರು ಒಡಪನಾಗ ಹೇಳ್ರಿ ಅವ. ಅಯ್ಯ ಬರುತ್ತೆ ಹೇಳ್ರಿ, ನಾಚ್ಕೋಬೇಡ್ರಿ ಅವ, ಹೇಳ್ರಿ. ವಿಘ್ನ ನಿವಾರಕ ಗಣಪತಿ, ಭಾಷಾದೇವಿ ಸರಸ್ವತಿ, ಕೈಲಾಸದೊಡೆಯ ಉಮಾಪತಿ, ಪ್ರಶಾಂತನೇ ನನ್ನ ಸೌಭಾಗ್ಯದ ಅಧಿಕಾರಿ. ಅವ್ವ ಎಷ್ಟು ಚಂದ ಹೇಳಿದ್ರಿ ಅವ್ವ. ಬಾರ ಹೆಣ್ಣ ನೀ ಏನ ನಾಚ್ಕೊಂಡು ಅಂತಲ್ಲ, ಕಟ್ಟ ಮಕ್ಕಳು ಹಿಂಗ ಬಂದು ಸಿಂಹ ಬಂದಂಗ. ಬಾ ಹೇಳ ಬಾ ಹೆಂಡತಿ ಹೆಸರು. ಇಲ್ಲಿ ನಮ್ಮ ಮನೆಗೆ ಹೋಗಬೇಡಿ ದಯವಿಟ್ಟು. ಆಗಲಿ ಚಿಕ್ಕಪ್ಪ, ನನ್ನ ತಂದೆಯವರ ಮನೆಯಲ್ಲಿ ಮುರುಕಲ ಮನೆಯಲ್ಲಿ ಜೀವನ ಸಾಗಿಸ್ತಾ ಇದ್ದೀನಿ. ಅಲ್ಲೇ ಬಿದ್ದು ಸಾಯಿರಿ. ಬಾಸುವೇತ, ನನ್ನ ತಂದೆಯವರು ಕಟ್ಟಿದ ಆ ಮುರುಕಲ ಮನೆಯಲ್ಲೇ ಜೀವನ ಸಾಗಿಸೋಣ, ನಡೆಸಬೇಕ. ಅವ್ರಿಗೆ ನಾನು ಉಪರಾಗ ಧನ್ಯವಾದಗಳು. ಆ ದೇವರು ಆಯಸ್ಸವ್ರಿಗೆ ಕೊಟ್ಟು ಕಾಪಾಡಿ ಅಂತ ಕೇಳ್ತಾರೆ. ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ ಬರಗಾಲ ಗ್ರಾಮದ ಅಧಿದೈವವಾಗಿರ್ತಕ್ಕಂಥ ಶ್ರೀ ಶರಣಬಸವೇಶ್ವರರ ಪಾದಕಮಲಗಳಿಗೆ ನಮ್ಮ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಜಾತ್ರೆ ಮಹೋತ್ಸವದ ಅಂಗವಾಗಿ ಏರ್ಪಡಿಸಿರ್ತಕ್ಕಂಥ ನಾಟಕ ರಾಮರಾಜ್ಯದಲ್ಲಿ ಶೀಲ ಸಮಾಧಿ, ಈ ಒಂದು ನಾಟಕ ಅಲ್ಪ ದಿನದಲ್ಲೇ, ಸ್ವಲ್ಪ ದಿನದಲ್ಲೇ ಪ್ರಾಕ್ಟೀಸು ನಡೆದಿದೆ. ಸ್ವಲ್ಪ ಈ ನಾಟಕದಲ್ಲಿ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳು ಅಥವಾ ಶಬ್ದಗಳಲ್ಲಿ ಏನಾದರೂ ಉಚ್ಚಾರಣೆ ತಪ್ಪಾದಲ್ಲಿ ದಯವಿಟ್ಟು ತಾವೆಲ್ಲರೂ ಸಹಕರಿಸಿ. ಮತ್ತೆ ತಾವೆಲ್ಲರೂ ಹಾರಿ ಬಂಟೈತಲ್ಲೋ ಗೆಳೆಯ ನನ್ನ ಪಾರಿವಾಳ, ಓ ನನ್ನ ಪಾರಿವಾಳ. ರಾತ್ರಿ ಕನಸಿನ್ಯಾಗ ಬಂದು ಕಾಡ್ತಾಳ, ರಾತ್ರಿ ಕನಸಿನ್ಯಾಗ ಬಂದು ಕಾಡ್ತಾಳ. ನಿನ್ನೆ ರಾತ್ರಿ ನನಗ ಗೆಳತಿ ಗೋಳು ಕಾಡ್ತಾಳ, ತಿಂದಿಲ್ಲಂತ ಕೂಳ ಕಣ್ಣೀರು ಹಾಕಂತ ಹೊಡಿದಾಳ. ಅಲ್ರಿ, ಸಾವುಕಾರ ಮನೆಗ ಡ್ರೈವರ್ ನೌಕರಿ ಮಾಡೋದು ದೈವದ ಅಡಿಗೆ ಕೊಡೋದಾಗೋದು ಒಂದ. ಯಾಕಂದ್ರ ಬಾಡಿ ಕೊಟ್ಟು ಬರೋದೈತಿ, ದೈವದಾಗ ಉಗ್ಗಿ ಕಡಿಗೆ ಮಾಡೋದೈತಿ, ಸೊಂಟಿ ಮಾಡೋದೈತಿ, ಚಿಕನ್ ಮಾಡೋದೈತಿ, ಮಟನ್ ಮಾಡೋದೈತಿ. ನಂದು ಹಂಗಾರಿ ಹೆದ್ದು ಗುಟ್ಲೆ ಚಲುವ ದಾನಪ್ಪ ಉಂಡೆನಂತ ಕೇಳಂಗಿಲ್ಲ, ಡ್ರೈವರ ತಿಂದೆನಂತ ಕೇಳಂಗಿಲ್ಲ. ಬಜಾರಕ್ಕೆ ಬಿಟ್ಟು ಬಾ, ಆ ಫ್ಯಾಕ್ಟ್ರಿ ಬಿಟ್ಟು ಬಾ, ಚಂದಕ್ಕೆ ಬಿಟ್ಟು ಬಾ, ಇದೇ ಒಂದು ಮನುಷ್ಯ ಕೆಡ್ಸದ್ ನೋಡ್ರಿ. ಇಲ್ಲ ಅಂದಿದ್ರ ಇದಕ್ಕೂ ಬಿಟ್ಟು ಬಾ ಅಂತ ನಮ್ಮ ಸಾವುಕಾರ. ಅಲ್ರಿ ಬಂತಪ್ಪ ನಮ್ಮ ಗೆಳತಿ. ಪ್ಯಾರ್ಗೆ ಆಗ್ಬಿಟ್ಟೈತಿ ನಮ್ದಕ್ಕೆ, ಏನ ಅರ್ಧ ಮುರ್ಧ ಡ್ರೈವರ್ ನನ್ನ ಮಗನ. ನಾನು
ನಾಳೆ ನಮ್ಮ ಸೌಕಾರ್ದು ಸೋಬಾನ ಐತಿ ಅದಕ್ಕ ಇಸ್ತ್ರಿ ಬಟ್ಟಿ ತಗೊಂಡ್ ಬರೋಣ ಅಂತ ಹೊಂಟಿದ್ದೆ. ಅಲ್ಲದೆ ಕಾಶಿ ಬರೀ ಊರ್ ಮಂದಿದ ಮೊದಲ ರಾತ್ರಿ ಮಾಡ್ದಾತಲ್ಲ ನಮಗಿಟ್ಟು ಏನಾದ್ರು ಕಾಶಿ ಗೀಸಿ ತೋರಿಸ್ತಿದ್ದೇನು? ಹಂಗಲ್ಲ, ನಿನ್ನ ಜೇಬದಾಗ ಲಗ್ನಕ್ಕ ಕಟ್ಟಂಗ ಹುಡ್ದಾರ ಇಟ್ಕೊಂಡು ಅಡ್ಡಾಡ್ತೀಯಲ್ಲ, ಯಾರ ಮದುವೆ ಆಗ್ಬೇಕಂತ ನೀನು ಸಂಚ ಹಾಕಿದ್ದೆ ಅಂತ. ಅಷ್ಟಕ್ಕೂ ಮೊನ್ನೆ ಮದುವೆ ಆಗಿದ್ದು ನೋಡಿದಿ ಇಲ್ಲ? ಪಾಪ ಶ್ವೇತಕ್ಕನ ಅಣ್ಣನ್ನ ಪೊಲೀಸರು ಸುಸುಳ್ಳ ಜೈಲಿಗೆ ಹಾಕೊಂಡು ಹೋಗ್ಬಿಟ್ರು. ಇನ್ನು ಆಕೆ ಅದಾಳ ನೋಡು ಬೀದಿ ಬಸ್ಸಿರ್ಗತ್ಲೆ ತ್ರಿವೇಣಿ. ಏನು ವಯ್ಯಾರ, ಏನು ಒಳಪು. ಆಕಿನ ನೋಡಿದ್ರೆ ನನ್ನ ಕಣ್ಣು ಎಲ್ಲ ಹೋಗ್ತಾವನಂತ ನನಗಂಗಾಗಿತ್ತು. ಅಷ್ಟು ದಿಮಾಕ್ ಕೇಳಿ ಇತ್ತು ನೋಡೋದು ಹೆಂಗಸ. ಹೌದು, ಗುಳಗಾಲಿನ ಜೇಬ್ದಾಗ ಇಟ್ಕೊಂಡ ಅಡ್ಡಾಡಕತ್ತಿಲ್ಲ. ನೀನ್ ಯಾರಿಗೆ ಕಟ್ಟಬೇಕಂತ ಮಾಡಿದ್ದಿ? ಯಾರಿಗೆ ಅನ್ನಕ್ಕೆ ಏನು ಕಾಶಿ, ನಿನಗೆ ಕಟ್ಟಬೇಕಂತ ಇಟ್ಕೊಂಡಿದ್ದೆ. ಅಯ್ಯೋ ನನಗ ನನ್ನ ಹಣೆ ಬರ್ದಾಗ ಯಾರು ನನ್ನ ಕೋಳಿಗೆ ತಾಳಿ ಕಟ್ಟಬೇಕಂತ ಆ ಚಟಿಗೆ ಅವ ಬರ್ದಾಳೋ ಏನು. ಮೇಲಾಗಿ ನಮ್ಮ ಒಬ್ಬ ಅದನ ಕಾಳಪ್ಪ, ಅವ ನನ್ನ ಮದುವೆ ಆಗ್ಬೇಕಂತ ಕುಂತಾನ. ಮಾಡ್ಕೊಂತಾನ. ಮೊನ್ನೆ ನಮ್ಮ ಸೌಕರ್ ಲಗ್ನದಾಗ ಲೆಕ್ಕ ಹೆಚ್ಚೆಚ್ಚಿಗೆ ಲೆಕ್ಕ ಬರೆದು ಒಂದು 20-30 ಸಾವಿರ ಎಲ್ಲಿ ಬಚ್ಚಿಟ್ಟಿದ್ದ ಗೊತ್ತ ನಾವು? ಎಲ್ಲಿ ಬಚ್ಚಿಟ್ಟಿದ್ದ? ನಮ್ಮ ಶಾಣ ಬಸಪ್ಪನ ಗುಡಿಯಿಂದ ಹೋಗ್ತಾರಲ್ಲ ಸಂಜೆನೆ ಮುಂಜಿಕೆ ಈ ಜಾಗದ ಬಚ್ಚಿಟ್ಟ. ನಾನು ಕಾಯ್ಕೊಂತ ಕುಂತು ಆ ರೊಕ್ಕ ಹೊಡ್ಕೊಂಡು ಬಂದು ಅದ ಜಾಗದಾಗ ಹಿದ ಮಾಡಿ ಅವ ಹೆಂಗ ಗುರ್ತು ಮಾಡಿದ್ ನೋಡು, ಹಂಗ ಕಾಲಿನ ಮಣ್ಣು ತಪ್ಪಿ ಬಂದೆ. ಹಿಂದಗಡಿ ಹೋಗಿ ನೋಡ್ತಾನ ಮಗ, ರೊಕ್ಕ ಇಲ್ಲ ಏನಿಲ್ಲ, ಕೈಯೆಲ್ಲ ಕೆಬಿಟ್ಟ, ಕೈ ತುಂಬ ಬರೀ ಅದಾಗೈತೆ ಅವನು. ಹೊಳಿಲಾರ ಹಂಗ ಓಡಿ ಬಂದ ನಾನು ಮಗ. ಅದಕ್ಕ ಅಂತೀನಿ, ರಾತ್ರಿ ಮಕ್ಕಳಾಗ ಹೋಯ್ತು ನನ್ನ ಗಂಟು, ಹೋಯ್ತು ನನ್ನ ಗಂಟು ಅನ್ನೋ. ಅಲ್ಲ, ಸೌಕಾರ ಮದುವೆ ಆದ್ರ ಸೌಕಾರ ಖರ್ಚಾಗಿರ್ತಾವ ರೊಕ್ಕ, ಇವ ಯಾಕೆ ಇಷ್ಟು ಬಡಬಡ್ತಕ್ಕಂತಾನ ಅಂತ ವಿಚಾರಕ್ಕೆ ಬಿದ್ದಿದ್ದೆ. ಈಗ ಗೊತ್ತಾತ್ ನೋಡ ಅವನ ಗತ್ತ. ಹೆಂಗಿದ್ರು ನಿನ್ನೆ ಹೊಡೆದಿನ ರೊಕ್ಕ ಅವ ನನ್ನ ಕಡೆ ಹದಾವ. ನೀವು ಅನ್ನದ ತಡ ಹೋಳಿಗೆ ರೆಡಿ. ಹಂಗಾರ ಮತ್ತಾಕ ತಡ, ಹೊಡಿ ನಿನ ಗಾಡಿ. ಅಲ್ಲಲೇ ನಿಮ್ಮ ಮಾವನ ಮುಖ ನೋಡಿ. ಏನಂದಿ? ನಿಮ್ಮ ಮಾವನ ಮುಖ ನೋಡಿ ಅಲ್ಲ, ಒಂದು ನಮೂನಿ ಹೊಡಪತ್ತಿದ್ ನಾಯಿ ಆದಂಗಾಗ್ಯಾನ. ಅವನವ್ರ ಅಂತವ್ನ ಮದುವೆ ಆಗ್ತೇನೆ. ಅಯ್ಯೋ ನೀ ಯಾಕೆ ಹಿಂಗಂತೀವೋ ಮರೆ? ಬರ್ಲಿ ಬಿಡು, ಊರಾಗಿನ ಜನ ಫಾದರ್ ಮಾವ ಇರ್ಬೇಕಂತಾರೆ. ಗಂಡ ಆದ್ರ ಹಾಗೆ ನನ್ನ ಸಸಿ ಎಲ್ಲಿ ಹೋಗಿದ್ದೇಳ ಇಸ್ತ್ರಿ ಬಟ್ಟೆ ಇಸ್ಕೊಂಬರ ಕಳಿಸಿ ಭಾಳ ಏನು ಇಸ್ತ್ರಿ ತಿಕ್ಷೆ ಮರಕೊಂಡು ಹೇಳೋ ಇಸ್ತ್ರಿ ಮಾಡೋ ಕೂಡ ಆ ಕಡೆ ಓಡಿ ಹೇಳೋ ಒಂದು ಗೊತ್ತಾಗೋದು. ಅಯ್ಯ ನಿಮ್ಮ ಇದೆ ಅಲ್ಲ, ಇಸ್ತ್ರಿ ಬಟ್ಟೆ ತಿಕ್ಷೆ ಮರ ಕಳಿಸಿದ್ರ ಅವ್ರು ಸೋಮರಾಮ್ಗೂ ತಿರುಗಿ ಪಟ್ಲ ಪಟ್ಟ ಹೊತ್ತಾಗಿತ್ತು ಇಪ್ಪತ್ತಾರು ಕಚ್ಚಿಲ್ಲ. ನಿಮ್ಮ ಅವನ ಡ್ರೈವರ್ ಇಲ್ಲೇ ಯಾರಪ್ಪ ದಾರಪ್ಪನ ಯಾಕೋ ನಿಮ್ಮ ಗಾಡಿ ಈ ಕಡೆ ತಿರುಗಿ ಪಾವು ಪಾವು ಅಂತ ಹಾಕಿ ನೋಡಕತ್ತಿದ್ದಿಲ್ಲ. ಮಗನ ಭಾಳ ಡೇಂಜರ್ ಮನುಷ್ಯದಿಲ್ಲ ಏನಿಲ್ಲ. ಏ ಮಾವ, ಅವ ಏನ್ ನಿನಗೆ ಹಂತದ ಡೇಂಜರ್ ಮಾಡ್ಯಾನ? ಅವ್ನು ನನಗೆ ಡೇಂಜರ್ ಮಾಡ್ತಾನೆ ಅವನ ಮಗ. ಮಾನ್ಯ ಸೌಕರ್ಯ ಲಗ್ನದಾಗ ನೀನು ಕೊಯ್ದು ಅರ್ಶಿನ ಕೊಂಬ ಕಟ್ಟಿ ನಿನಗ ಡೇಂಜರ್ ಮಾಡಕ್ ಕೊಟ್ಟಿದ್ನವ. ಹಲೋ ಕಾಳಪ್ಪಣ್ಣ, ನಂದು ಕಟ್ಟೋ ಧರ್ಮ ಐತಿ, ಐತೆ ಅವಳದು ಕಟ್ಟಿಸ್ಕೊಳ್ಳೋ ವಯಸ್ಸೈತೆ. ಕಟ್ಟಿದ್ರಿ ಅಂತಪ್ಪ ತಪ್ಪ. ಡ್ರೈವರ್ ನನ್ನ ಮಗನೇ, ನೀನು ಇದಕ್ಕೆ ತಾಳಿ ಕಟ್ತೀಯ? ಏ ಈಗ ನೀನು ಕಾಸ ಸ್ವಾದ ಸೊಸೆ ಪಾದ ಸೊಸೆ ನಾನು ಕಟ್ಲಿಕ್ಕಿದೆ ತಾಳಿ. ದೇಶ ಕಟ್ತಿದ್ವಿ ನೋಡಿ ನೋಡಿ. ಅಲ್ಲ ಅಲ್ಲೋ ಕಳಪಣ, ನೋಡು ಈ ಹೊಲ ನಿಂದಾದ್ರ ಬೀಜ ನಂದ, ಬಿತ್ತವ ಮಗ ಬಿಟ್ರ ಆ ಪೇಪರ್ ನಿಂದಾದ್ರ ಆ ಹಳೆ ನಂದ, ಆ ಸೀರೆ ನಿಂದಾದ್ರ ಜಂಪರ್ ನಂದ. ಕಟ್ಟು ಅದೇ ಮಾಡಿ ಏನಪ್ಪ ಹೊಲ ಮಾಡ್ಕೊಂಡ್ಬಿಡ್ಬೇಕು. ಕಟ್ಟು ಕಟ್ಟು ನೋಡ, ಅದು ಹೆಂಗ್ ಕಟ್ತಿದ ನಾನು ನೋಡ್ತೀನಿ. ಏ ದಾದಾ, ನಮ್ದು ಗ್ಯಾರಂಟಿ ಬೀಜಲ್ಲಿ ನಮ್ದು ನಾನು ಬಿತ್ತವನ. ಅಯ್ಯೋ, ಭೂಮಿನೂ ನಂದ ಅಂತಿದಿ, ಬೀಜನೂ ನಾನ ಬಿತ್ತೇನೆ. ಏ ಕಬ್ರಿಗೇಡಿ ನನ್ನ ಮಗನ. ಅಲ್ಲ, ನಾನ್ ಯಾರು ಮದುವೆ ಆಗ್ಬೇಕು, ಯಾರು ಬಿಡ್ಬೇಕು ನಾ ವಿಚಾರ ಮಾಡ್ಬೇಕು. ಹೋಗಿ ಹೋಗಿ ಈ ಬೆಣ್ಣಿ ಗಡಿಗೆಗೆ ಎರಡು ಬ್ಯಾವಗಳು ಕಚ್ಚಾಡ್ದಂಗ ಕಚ್ಚಾಡ್ತಿರಲ್ಲ. ಹೇಳ್ತ ನೋಡಿ ಕಾಶಿ ಬೇಸ್ ಕೇಳೋನ್ನ. ಲೇ ದಾನ, ನಮ್ದು ಗ್ಯಾರಂಟಿ ಬೀಜಲ್ಲಿ ನಮ್ದು ISI ಮಾರ್ಕೆಟ್ ಕಂಪ್ನಿ ಬೀಜ ಮಗನ. ಅಯ್ಯ
ಇಲ್ಲ ನಿನ್ನ ಹತ್ರ ಊರಾಗಿದ್ದೆಲ್ಲ ಮಕ್ಕಳು ನನವ ಅಂದಿದ್ದಂತ ಆದ್ರ ಅವ ನನ್ನ ಮಗ ನೀ ಅದಿರಿ ಏನ ಗ್ಯಾರಂಟಿ ಬೀಜ ಎಲ್ಲಿಂದ ತತ್ತಿ ಒಂದ್ ಕೆಲಸ ಮಾಡು ಯಾರ ಹೊಲ ಕೋರಿದ ಗಟ್ಲೆ ಕೊಡ್ತಾರ ಕೇಳ್ಕೊಂತ ಹೋಗು ಬಿಟ್ಟು ಅಲ್ಲಿ ಹೇಳಕ್ಕಾಸಿ ಬೇಸ್ ನಾವು ಇನ್ನೂ ಸ್ವಲ್ಪ ಬಿತ್ತತ್ನ ಬೀಜ ಒಂದಲ್ಲ ಒಂದಿನ ನಿನಗೆ ಬಿತ್ತತ್ನ ಅಯ್ಯ ಬಿತ್ತೇನೆ ಅಂತ ಹಿಂಗ ಹೊಯ್ಕೊಂತ ಬಂದು ಇಷ್ಟು ವರ್ಷ ಆದ್ರೂ ನಿನಗಿಂದ ಕಿಸಿಲಿಲ್ಲ ಅದು ಬಿತ್ತಲಿಲ್ಲ ನಾವು ಬಿತ್ಸ್ಕೊಂಡು ಹೋಗ್ಲಿಲ್ಲ ಬರೇ ಕೇಳೋದಾತು ಬಿಡೋದಾತು ಏ ಬಿತ್ತೇನೆ ಏನ್ ಬಿತ್ತಿ ಮಾನ್ಯ ಹಳ್ಳ ತಂಡಗ ಗದ್ದಿತ್ತಲ್ಲ ಅಲ್ಲಿ ಬಿತ್ತಿದಿ ಭಾರಿಯಲ್ಲಿ ಇತ್ತಿ ನನ್ನ ಬೀಜ ಆ ಸುದ್ದಿಗೆ ಬಂದಿ ಏನ್ ಹುಟ್ಟಿತ್ತು ನಿನ್ನ ಬೀಜದಾಗ ನಾನು ಕಷ್ಟಪಟ್ಟು ಬೆಳೆದ ಬೆವರು ಸುರಿಸಿ ಬಿತ್ತಿದ್ದೆ ಆದ್ರೆ ಏನ್ ಮಾಡ್ತಿ ಬೀಳು ಬಿದ್ದೋಗಿದ್ದ ಜಮೀನೆಲ್ಲ ಅವನು ಜಮೀನು ಸುತ್ತ ಕರಿಕಿ ಹತ್ತಿ ಸಾವು ನೀರು ಹರಿದು ಭೂಮಿಯೆಲ್ಲ ಕ್ಯಾಟ್ ಹೋಗ್ಬಿಟ್ಟು ನೋಡ ಅದಕ್ಕೆ ಏನು ಹುಟ್ಟಲಿಲ್ಲ ಅಲ್ಲಿ ಇಲ್ಲಿ ನೋಡು ಕಳಪಣ್ಣ ಬೀಜ ಹುಟ್ಟಿದ್ರ ಹೆಂಗಾದ್ರೆ ಹುಡ್ತಾವು ಎಲ್ಲಿ ಬಿಡ್ತಾವಪ್ಪ ಮಗನ ಇಂಥ ಹೊಟ್ಟು ನೆಲದಾಗಾದ್ರೆ ಬಿತ್ತು ಬಂಡೆ ಮ್ಯಾಗಾದ್ರೆ ಬಿತ್ತು ಅದ್ರಾಗ ನೀನು ಬೀಜ ನೋಡಿದ್ರ ಬರೀ ಜೋಳ ಐತೆ ನೀನ್ ಹೇಳ್ತಿದ್ರೆ ಕಾಸಿ ಬರಬ್ಬರಿ ಏನು ಹೇಳಕ್ಕಾಗಲ್ಲ ನನಗೊಂದ್ ಸ್ವಲ್ಪ ದಿನ ಟೈಮ್ ಕೊಡ್ರಿ ವಿಚಾರ ಮಾಡಿ ಆಮೇಲೆ ಹೇಳ್ತೀನಿ ಗೊತ್ತಾರೆ ಬಾಯ್ ವಿಚಾರ ಮಾಡ್ತಾ ವಿಚಾರ ಲೇ ದಾನ ಈಗ ನಾನು ಮಾಡ್ಕೊಳ್ಳೋದು ಅಟ್ಟವಂತ ಮಗನ ನೀವು ನಾವು ಒಬ್ಬ ಕುಳ್ಳಗ ಕೊಟ್ಟು ಮದುವೆ ಮಾಡ್ಕೊಂಡು ನಿನಗ ಮಾತ್ರ ಕೊಡಂಗಿಲ್ಲ ಕೊಡು ನಾನು ನೋಡ್ತೀನಿ ಅವ ಹೆಂಗದನ ಕೂಡ ಅನ್ನೋದು ಕೊಡ್ ನೋಡ್ತೀನಿ ನೋಡು ಕಾಶಿ ನಾನು ಇನ್ನು ಬರ್ಲ ಬರ್ತೀರ ಬಾಯ್ ಬಾಯ್ ಹೇಳ್ತ ಮಗನ ಬಾಯ್ ಅಂತ ಬಾಯ್ ಲೇ ಕಾಶಿ ಈ ಮಗನ್ ನೋಡ್ಬೇಕ ನೀನು ಈ ಹಳೆ ಸೀರೆ ಮೂಸಿ ಮಾಡ್ತೀನಿ ಇವಾಗ ಗಾಸಿ ಬಾರ್ಲೆ ಉಡುಪಿ ಅಂಗಡಿ ಬಾಯ್ ನೀನ್ ಹಣೆ ಬರಕ್ಕೆ ಎಂದು ಚೈನ ಪಡೆದು ಉದ್ದಾರ ಆಗಿರೋ ನೀನೇನು ವರ್ಷ ಬರ್ತಿದಿ ನಿನಗೆ ಚೈನಾ ಕೊಡಿಸ್ಬೇಕಾದ್ರೆ ರೋಡಿನ ಮುಂದೆ ಯಾಕೆ ಹೊಲ ಮರ್ಕೋಬೇಕಾಗಿ ಆಯ್ತು ಈಗ ಅದನ್ನ ಮಾರ ಚೈನಾ ತಂದಿನಿ ಬಾಲ ನಿನ್ನ ಚಕ್ರದಲ ತಾರ ಚೈನಾ ತಂದಿನಿ ಬಾಲ ನಿನ್ನ ಮಾಲಿಗಲ ತಾರ
ಹೇಳಿದ್ರೆ ಯಾಕೆ ನನ್ನ ಮನೆ ಬಾಗ ನೋಡು ಕಾಳುಗಳು ಬಂದ ದಿನಕ್ಕೆ ಕಾಲ್ ಮತ್ತೆ ಅನ್ಬಡ್ದಾನ ಬೆಟ್ಟ ತಂದಿನಿ ಬಾರ ಗುಣಸಿಂಬನ ಮೋಗತಾರ ನಗ್ನ ತಂದಿನಿ ಬಾರ ನಿನ ಬನ್ನಿ ಮೋಗತಾರ ಓಹೋ ಭಾರತ ಭೂದೇವಿ, ಎಂತಹದಮ್ಮ ನಿನ್ನ ಮಡಿಲು. ಚಿನ್ನ ಬೆಳ್ಳಿ ತೆಂಗು ಹಲಸು ಬೆಳೆಯುವ ಸಿರಿನಾಡು ಈ ಕರುನಾಡೆಂದು ಕವಿ ವರ್ಣಿಸಿದ್ದಾರೆ. ನಿನ್ನ ಒಡಲಲ್ಲಿ ಬೆಳೆದ ಈ ಕಾಡನ್ನು ಮಾನವರು ಸೋಮಾರಿಯಾಗಿ ಕಡಿದು ನಾಶಪಡಿಸುತ್ತಿದ್ದಾರೆ. ಈ ದೇಶವನ್ನೇ ವಿನಾಶದ ಅಂಚಿನತ್ತ ಒಯ್ಯುತ್ತಿದ್ದಾರೆ. ಕೊನೆಗೂ ನಿನ್ನ ಸೇವೆ ಮಾಡುವ ಭಾಗ್ಯ ನಿನ್ನ ಚಿಕ್ಕಪ್ಪನವರು ಕಲ್ಪಿಸಿಕೊಂಡಿದ್ದು ನನ್ನ ಪುಣ್ಯ. ಕೈ ಕೆಸರಾದರೆ ಬಾಯಿ ಬಸರು ಎನ್ನುವ ಹಿರಿಯರ ಹಿತೋಕ್ತಿಯಂತೆ ನಿನ್ನ ಸೇವೆ ಮಾಡಿ ದಣಿದ ಈ ದೇಹಕ್ಕೆ ಅನ್ನ ನೀಡುವ ಸತಿ ಬುದ್ಧಿ ಹೊತ್ತು ಇನ್ನೂ ಬರಲಿಲ್ಲ. ಹೋಗಿ ನೀರಾದರೂ ಕುಡಿದು ಬರೋಣ. ನಿಜಾದ್ರಿ ಸ್ವತ್ತಿಗೆ ಬಂದ ಕೋಣಕ್ಕೆ ಮೂಗುದರ ಹಾಕೊಡವೆಂದರೆ ಚಿಕ್ಕಪ್ಪ ಕೇಳಲಿಲ್ಲ. ಮಾವ, ಆ ಕೋಣಕ್ಕೆ ಮುದ್ದರ ಹಾಕಿ ಅದರ ಮೂಗಿಗೆ ಗಾಯ ಮಾಡೋದಕ್ಕಿಂತ ಬೆಳೆದಿಂದ ಹೊಲಕ್ಕೆ ನೀವೇ ಬೇಲಿ ಹಾಕಿದ್ರೆ ಒಳ್ಳೆಯದಲ್ವೇ? ಹಾಗೆ ಒಂಟಿಯಾಗಿ ಬಂದ ಈ ಹೆಣ್ಣಿಗೆ ನೀನೇ ಜೊತೆಗಾರನಾಗಬೇಕು ಮಾವ. ಪ್ರಶಾಂತ್, ನಿನ್ನ ಸತಿ ಬರುವ ಪೂರ್ವದಲ್ಲಿ ನನ್ನೊಂದಿಗೆ ನಿನ್ನ ಮನದಾಸನೆ ಇರಿಸ್ಕೊ. ಈ ಹೆಣ್ಣಿಗೆ ಹಿತ ನೀನು. ನೀನೀಗ ನನ್ನ ಸಹೋದರನ ಸತಿ, ತಮ್ಮನ ಹೆಂಡತಿಯಾದರೂ ತಾಯಿ ಸಮಾನವೆಂದು ನಿನಗೆ ತಿದ್ದಿ ಬುದ್ಧಿ ಹೇಳುತ್ತೇನೆ. ನಿನ್ನ ಮನಸ್ಸಿನಲ್ಲಿರುವ ಆ ಏಸಿ ಪ್ರೇಮವನ್ನು ಕಿತ್ತೆಗೆ ಇಂದಿನಿಂದ ನನಗೆ ತಂಗಿಯಾಗಿರು ತಿಳಿಯಿತೆ. I don't care, my love. ಪ್ರಶಾಂತ್, ನಿನ್ನ ತೋಟದಲ್ಲಿ ಬಿಗಿದಪ್ಪಿ ನನ್ನ ಆಸನ ಈಡೇರಿಸ್ಕೋಬೇಕು ಅಂತ ಮನೆಯಲ್ಲಿ ವಾಕಿಂಗ್ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಬಂದಿದ್ದೇನೆ. ಪ್ಲೀಸ್, ದಯವಿಟ್ಟು ನನ್ನ ಆಸನ ಈಡೇರಿಸು. ಈ ಸಮಾಜದಲ್ಲಿ ಒಂದು ಹೆಣ್ಣಿಗೆ ಕೂಡ ಸ್ವಾತಂತ್ರ್ಯವಿದೆ. ತನ್ನ ಮನ ಬಯಸಿದವನೊಂದಿಗೆ ಹೇಗೆ ಬೇಕಾದ್ರೂ ನರ್ತಿಸಬಹುದು. ಪ್ಲೀಸ್, ಬೇಡ ಬೇಡ. ಕಮ್ ಆನ್ ಪ್ರಶಾಂತ್, ಐ ಲವ್ ಯು. ಐ ಲವ್ ಯು ಸೋ ಸ್ಟುಪಿಡ್ ಫೂಲ್. ಇದು ಪವಿತ್ರವಾದ ರಾಮರಾಜ್ಯ. ಏಕಪತ್ನಿ ರಥಸ್ಥನಾದ ಆ ಶ್ರೀರಾಮಚಂದ್ರ ಮನಸ್ಸು ಬದಲಾಯಿಸಿರಬಹುದು, ಆದರೆ ಈ ಪ್ರಶಾಂತನ ಮನವೆಂದಿಗೂ ಬದಲಾಯಿಸಲು ಸಾಧ್ಯವಿಲ್ಲ. ಅರುಕಾಗಲಿ ಮುರುಕಾಗಲಿ ಗುಡಿಸಲೇ ಲೇಸೆನ್ನುವಂತೆ, ಕುರುಡಿಯಾಗಲಿ ಕುಂಡಿಯಾಗಲಿ ಮನೆಯ ಹೆಂಡತಿಯೇ ಲೇಸೆನ್ನುವಂತೆ ಮಾಂಗಲ್ಯ ಕಟ್ಟಿದ ಮಡದಿಯೊಡನೆ ಜೀವನ ಪರ್ಯಂತ ಬಾಳುತ್ತೇನೆ ವಿನ ನಿನ್ನಂತ ಕಾಸು ಮಾಡದ ಏಸಿ ಹೆಣ್ಣಿನ ಬಣ್ಣಕ್ಕೆ ಮಾಡುತ್ತೆ ಬಲೆಗೆ ಬೀಳುವ ಗಂಡು ನಾನಲ್ಲ. I see. ಪ್ರಶಾಂತ್, ಈ ಹೆಣ್ಣು ಸ್ವಲ್ಪದ ಕೆನ್ನಿಗೆ ಹೊಡೆದು ಆಗಾಯ ಮಾಡಿದ್ಯ. ಇನ್ ಮುಂದೆ ನಿನ್ನ ಮಣ್ಣು ತಿನ್ಬೇಕಾಗತ್ತೆ. ನೀನು ಮೂಸಿ ನೋಡ್ಬೇಕಾದ ಮಂದಾರ ಹೂವು ಇಂದಿನ ಪಾಲಿಗೆ ಹೆಡೆ ಬಿಚ್ಚಿದ ನಾಗರ ಹಾವು. ಬ್ರಹ್ಮಲಿಂಗನ ಅಳಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ನನ್ನ ಹಣೆ ಬರಹಕ್ಕೆ ಬರೆದಿದ್ದನ್ನು ನಾನು ಅನುಭವಿಸಲು ತಯಾರಿದ್ದೇನೆ. ಕಲಿಯುಗದ ಶ್ರೀರಾಮಚಂದ್ರ
ಯಾಕಿಲ್ಲ ಶ್ವೇತಾ? ತೋಟದಲ್ಲಿ ಮುಂದೆ ನೋಡಿ ಕೆಲಸ ಮಾಡುವಾಗ ಒಂದು ಹೆಣ್ಣು ಗಡ ಸರ್ಪ ಬಂದು ಬಿಟ್ಟಿತು. ಗಂಡು ಸರ್ಪನ ತಕ್ಷಣ ನೋಡದೆ ಈ ಗುದ್ದಲಿಯಿಂದ ಅದರ ಬಾಲ ಕಡಿದು ಬಿಟ್ಟೆ. ತಕ್ಷಣ ಸರ್ಪ ಹೊರಟು ಹೋಗಿ ಯಾವ ಮುತ್ತಿನಲ್ಲಿ ಸೇರಿಬಿಟ್ಟಿತೋ ಏನೋ. ರೀ ಮತ್ತೆ ನಾನು ಕಚ್ಚಿ ಬಿಡ್ತೇನ್ರಿ. ಇಲ್ಲಿ ಹೆಚ್ಚು ಹೊತ್ತು ನಿಲ್ಲೋದು ಬೇಡ, ನನಗೆ ಮನೆಗೆ ಹೋಗೋಣ. ಶ್ವೇತಾ, ಅದಕ್ಕೆಲ್ಲ ಹೆದರಬಾರದು. ಒಂದು ವೇಳೆ ಆ ಸರ್ಪ ನಿನ್ನ ಬದಿಗೆ ಕಚ್ಚಿದರೆ ವಿಷದ ನಂಜು ಮುಚ್ಚಿ ಎಲ್ಲಿ ಹೋಗುತ್ತಿದ್ದನೋ ಏನೋ. ನಾನು ಪ್ರವೇಶಿಸಿ ನಿಮ್ಮ ಬಾಳನ್ನೇ ಹಾಳು ಮಾಡಿಬಿಟ್ಟೇನೆ. ಸಿರಿತರದ ಸುಪ್ಪತ್ತಿಗೆಲೆ ಕುಳಿತು ದುಡಿಯುವ ಆಳುಗಳಿಗೆ ಪಗಾರ ಕೊಡಬೇಕಾದ ಈ ನಿಮ್ಮ ಕೈ ಎಷ್ಟು ಆಳುಗಳಂತೆ ದುಡಿಬೇಕಾಗ್ತದೆ. ನನ್ನನ್ನು ಮದುವೆ ಮಾಡಿಕೊಂಡು ನಿಮ್ಮ ಖಂಡಿತ ಕಷ್ಟ ತಪ್ಪಲಿಲ್ಲ. ಶ್ವೇತಾ, ಅದು ನಿನ್ನ ಹುಚ್ಚು ಕಲ್ಪನೆ. ಬುದ್ಧಿ ಬ್ರಹ್ಮಾಂಡವನ್ನು ಆಳುವಷ್ಟಿದ್ದರು ಅದೃಷ್ಟ ಕತ್ತೆ ಕಾಯಿಸುತ್ತದೆ ಅಂತೆ. ಉದಾಹರಣೆಗೆ ನೋಡು, ಪಾಂಡವರು ಮಹಾರಾಜರಲ್ಲವೇ? ಧರ್ಮರಾಯ ಕಂಕಾಚಾರಿಯಾದ, ಬಲಭೀಮ ಬಾಣಸಿಗನಾದ, 3 ಲೋಕದ ಗಂಡನೆನಿಸಿಕೊಂಡ ಅರ್ಜುನ ಬೃಹನ್ನಳಿಯನ್ನಾಗಿ ಸೀರೆ ಉಟ್ಟು ನಾಟ್ಯ ಕಲಿಸಲಿಲ್ಲವೇ? ಮಾನವರು ಕೂಡ ಅಷ್ಟೇ ಶ್ವೇತಾ. ಜೀವನದಲ್ಲಿ ಆ ದೇವರು ಬರೆದ ಪಾತ್ರ ನಿರ್ವಹಿಸಲೇಬೇಕು. ದುಡಿದುಂಡರೆ ತಪ್ಪಿಲ್ಲ ಶ್ವೇತಾ. ಹಿರಿಯರ ಆಶೀರ್ವಾದ ಪಡೆಯದೆ ನಾವು ಮದುವೆಯಾಗಿ ಸಪ್ತಪದಿ ತುಡಿಯಲಿಲ್ಲ. ಸೇರಕ್ಕೆ ಹೊತ್ತು ಬಲಗಾಲಿಟ್ಟು ಗೃಹ ಪ್ರವೇಶ ಮಾಡಲಿಲ್ಲ. ಹಿರಿಯರ ಆಶೀರ್ವಾದ ಪಡೆಯದೆ ನನ್ನ ಮದುವೆಯಾದ ನೀವು ಕೂಡ ಕೊನೆಯ ಉಸಿರಿರೋ ತನಕ ಕಷ್ಟ ತಪ್ಪಲಿಲ್ಲ ರೀ, ತಪ್ಪಲಿಲ್ಲ. ಶ್ವೇತಾ, ಸರ್ವಜ್ಞನ ನುಡಿ ನೀನು ಇನ್ನೂ ಹೊರಗಿಲ್ಲ. ಬೆಚ್ಚನ ಮನೆ ಇದ್ದು ಬೆಚ್ಚಕ್ಕೆ ಒಂದಿದ್ದು ಇಚ್ಛೆಯನ್ನೆರಿತು ನಡೆಯುವ ಸತಿ ಮನೆಯೊಳಗಿರಲು ಸ್ವರ್ಗಕ್ಕೆ ಕಿಚ್ಚುವ ಚಂದ ಸರ್ವಜ್ಞ. ಅದರಂತೆ ನನ್ನ ಇಚ್ಛೆಯಂತೆ ನಡೆಯುವ ನೀನೇ ನನ್ನ ಬಾಳ ಸಂಗಾತಿಯಾಗಿರುವಾಗ ನಾವುದಕ್ಕೂ ಚಿಂತಿಸಲಾರೆ. ನೀನು ಚಿಂತಿಸಬೇಡ, ತಿಳಿಯಿತೆ? ಆಯ್ತು ಸ್ವಾಮಿ. ನಿಮ್ಮ ಪಾದ ಸೇವೆಯ ಸೌಭಾಗ್ಯ ನನಗೆ ದೊರೆತಿರುವಾಗ ನಾನು ಯಾವುದಕ್ಕೂ ಚಿಂತೆ ಮಾಡುದಿಲ್ಲ. ಬನ್ನಿ ಹೋಗೋಣ, ಬನ್ನಿ. ಊಟಕ್ಕಿಂತಲೂ ರುಚಿಯಾಗಿರುವ ಈ ನಿನ್ನ ಹೃದಯ ಲಿಂಗನದ ಚುಂಬನ. ಧರ್ಮ